ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಭೂಗೋಳಶಾಸ್ತ್ರದಲ್ಲಿ ಒಂದು ವಾಯುಗೋಳ ಅನ್ನೋದರ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಅಲ್ಲಿ ನಂತರ ಮುಂದುವರಿದ ಭಾಗ ವಾಯುಗೋಳದಲ್ಲಿ ಮಾರುತಗಳು ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಆದರೆ ವಾಯು ಮತ್ತು ಮಾರುತ ಅಂದ್ರೆ ಏನು? ಇಲ್ಲಿ ವಾತಾವರಣದಲ್ಲಿ ಹರಡಿಕೊಂಡಿರುವಂತಹ ಅನಿಲಗಳ ರಾಶಿಯನ್ನು ನಾವು ಕರೀತೇವೆ ವಾಯು ಎಂದು ಕರೀತೇವೆ. ವಾತಾವರಣದಲ್ಲಿ ಹರಡಿಕೊಂಡಿರುವಂತಹ ಅನಿಲಗಳ ರಾಶಿಯನ್ನ ವಾಯು ಎಂದು ಕರೀತೇವೆ. ಹೀಗೆ ಭೂಮಿಯ ಮೇಲ್ಮೈ ಮೇಲೆ ಸಮಾಂತರವಾಗಿ ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಬೀಸುವಂತಹ ಒಂದು ಗಾಳಿಗೆ ನಾವು ಚಲಿಸುವಂತಹ ವಾಯುವನ್ನ ಮಾರುತ ಅಂತ ಕರಿತೀವಿ. ಅಂದ್ರೆ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಬೀಸುವಂತಹ ಮಾರುತ ಅಥವಾ ವಾಯುವನ್ನ ಮಾರುತಗಳು ಅಂತಂದ್ರೆ ಕರಿತಾ ಇದ್ದೀವಿ. ನಂತರ ಈ ಒಂದು ಮಾರುತಗಳು ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಹೇಗೆ ಬೀಸ್ತಾ ಇದಾವು ಅನ್ನುವಂಥದ್ದು ನಾವಿಲ್ಲಿ ನೋಡುವಂಥದ್ದು. ನಂತರ ಭೂಮಿಯ ಮೇಲೆ ಸಮಾಂತರವಾಗಿ ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಚಲಿಸುವಂತಹ ಒಂದು ವಾಯುವನ್ನ ಮಾರುತಗಳು ಅಂತ ಹೆಚ್ಚು ನೋಡಿ. ಆ ವಾಯು ಬೀಸುವಂತಹ ಗಿಡಗಳು ಸಹ ಆಗ್ತದೆ. ಇಲ್ಲಿ ಕಡಿಮೆ ಒತ್ತಡ ಇದೆ, ಇಲ್ಲಿ ಅಧಿಕ ಒತ್ತಡ ಇದೆ. ಅಧಿಕ ಒತ್ತಡ ಇದ್ದರೆ ಈ ತರ ಕಡಿಮೆ ಒತ್ತಡದ ಕಡೆಗೆ ಬೀಸುವಂತಹ ಒಂದು ಮಾರುತಗಳು ವಾಯುವಿಗೆ ಮಾರುತಗಳು ಅಂತ ಹೇಳ್ತೀವಿ. ನಂತರ ಮಾರುತಗಳು ಭೂಮಿಯ ದೈನಂದಿನ ಚಲನೆ ಒತ್ತಡ ಹಂಚಿಕೆಯ ವ್ಯತ್ಯಾಸಗಳಿಂದ ಉಂಟಾಗುತ್ತದೆ. ಈ ಮಾರುತಗಳು ಭೂಮಿಯ ದೈನಂದಿನ ಚಲನೆ ಅಂದ್ರೆ ಭೂಮಿ ಪ್ರತಿನಿತ್ಯ ಏನಾಗ್ತದೆ ಅಂದ್ರೆ 24 ಗಂಟೆ ತನ್ನ ಸುತ್ತ ತಾನು ಸುತ್ತ ಸೂರ್ಯನ ಸುತ್ತ ಇದೆ. ಭೂಮಿ ಒಂದು ತನ್ನ ವೃತ್ತದಿಂದ ಪರಿಧಿಯಿಂದ ಮತ್ತೆ ಸುತ್ತಿಕೊಂಡು ಅದೇ ಪರಿಧಿಗೆ ಬರಬೇಕಾದ್ರೆ 24 ಗಂಟೆ ಅವಧಿ ಬೇಕಾಗ್ತದೆ. ಅದಕ್ಕೆ ಆ ಒಂದು ದಿನದ ಒಂದು ದೈನಂದಿನ ಚಲನೆ ಅಂತ ಕರೀತೇವೆ. ಈ ಒಂದು ಮಾರ್ಗಗಳು ಭೂಮಿಯ ದೈನಂದಿನ ಚಲನೆ ಮತ್ತು ಒತ್ತಡದ ಒಂದು ಹಂಚಿಕೆಯಲ್ಲಿ ವ್ಯತ್ಯಾಸ ಅನ್ನುವಂಥದ್ದೇ ಉಂಟಾಗ್ತದೆ. ನೋಡಿ ಯಾವ ತರ ಮಾರ್ಗಗಳು ಬೀಸ್ತವೆ. ನಂತರ ಈ ಒಂದು ಮಾರುತಗಳು ಭೂಮಿಯ ದೈನಂದಿನ ಚಲನೆ ಮತ್ತು ಒತ್ತಡದ ಹಂಚಿಕೆಯಲ್ಲಿ ವ್ಯತ್ಯಾಸಗಳಿಂದ ಉಂಟಾಗುತ್ತದೆ. ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಈ ಒಂದು ಮಾರುತಗಳು ಬೀಸುತ್ತದೆ. ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಈ ಒಂದು ಮಾರುತಗಳಿಗೆ ಬೀಸ್ತಾ ಇರುವುದರಲ್ಲಿ ನೋಡಿ. ಈ ಒಂದು ಮಾರುತ ಯಾವ ದಿಕ್ಕಿನಲ್ಲಿ ಬೀಸುತ್ತದೆ ಎಂದು ತಿಳಿಯಬೇಕಾದಂತಂದ್ರೆ ಈ ಒಂದು ದಿಕ್ಸೂಚಿ ಪವನ ಪವನ ಗಾಳಿಯ ದಿಕ್ಸೂಚಿ ಎಂಬ ಉಪಕರಣದಿಂದ ಇದನ್ನ ಬಳಸಲಾಗುತ್ತೆ. ನೋಡಿ ಯಾವ ದಿಕ್ಕಿಗೆ ಗಾಳಿ ಬೀಸ್ತಾ ಇದೆ ಅನ್ನುವಂಥದ್ದಿಂದ ಇದು ಹೇಳ್ತಾ ಇದೆ. ನಾರ್ತ್, ವೆಸ್ಟ್, ಈಸ್ಟ್, ಸೌತ್ ಈ ಯಾವ ದಿಕ್ಕಿಗೆ ಅದು ಹೋಗ್ತದೆ ಅನ್ನುವಂಥದ್ದು ಹೇಳ್ತದೆ. ಈ ರೀತಿ ಯಾವ ವಾಯು ವೇಗವನ್ನು ಅಳೆಯಬೇಕು ಅಂದ್ರೆ ಯಾವ ದಿಕ್ಕಿನಲ್ಲಿ ಹೋಗ್ತದೆ ಗಾಳಿ ಅಂತ ಹೇಳ್ತಾರೆ ಪವನ ದಿಕ್ಸೂಚಿಯ ಮುಖಾಂತರ ನಾವು ಹೇಳುತ್ತೇವೆ. ಆದ್ರೆ ಆ ಗಾಳಿಯ ವೇಗವನ್ನ ಇಲ್ಲಿ ವಾಯುವಿನ ವೇಗವನ್ನು ಅಳೆಯಬೇಕಾದ್ರೆ ಪವನ ವೇಗ ಮಾಪಕ ಅದ ಅನಿಮೋಮೀಟರ್ ಉಪಕರಣವನ್ನು ಇಲ್ಲಿ ಪವನ ವೇಗ ಮಾಪಕವನ್ನು ಉಪಯೋಗಿಸಲಾಗುತ್ತದೆ. ಹೀಗೆ ಈ ಒಂದು ಮಾರುತಗಳ ವಿಧಗಳು 4 ಪ್ರಮುಖ ವಿಧಗಳನ್ನಾಗಿ ಇಲ್ಲಿ ವಿಂಗಡಿಸಲಾಗಿದೆ. ಅವು ಯಾವುವು? ನಿರಂತರ ಮಾರುತಗಳು, ನಿಯತಕಾಲಿಕ ಮಾರುತಗಳು, ಸ್ಥಳೀಯ ಮಾರುತಗಳು, ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು ಅಂತ ಪ್ರಮುಖವಾಗಿ ಮಾರುತಗಳನ್ನ ಈ 4 ವಿಭಾಗಗಳನ್ನಾಗಿ ವಿಂಗಡಿಸಲಾಗುತ್ತದೆ. ನಿರಂತರ ಮಾರುತಗಳು, ನಿಯತಕಾಲಿಕ ಮಾರುತಗಳು, ಸ್ಥಳೀಯ ಮಾರುತಗಳು, ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು ಅಂತಂದ್ರೆ. ನಂತರ ಹಾಗಾದ್ರೆ ಮಾರುತಗಳ ವಿಧಗಳು ಪ್ಲಾನೆಟರಿ ವಿಂಡ್ಸ್ ಅಂತ ನಿರಂತರ ಮಾರುತಗಳಲ್ಲಿ ಮೊದಲನೇದಾಗಿ ನಾವು ನೋಡಿದಾಗ ವಾರ್ತೆಗಳಲ್ಲಿ ನಿರಂತರ ಮಾರುತಗಳು ಅದರಲ್ಲಿ ಇವುಗಳನ್ನು ನಿತ್ಯ ಮಾರುತಗಳೆಂದು ಸಹ ಕರೆಯಲಾಗುತ್ತದೆ. ಇವು ಭೂಮಂಡಲೀಯ ಮಾರುತಗಳೆಂದೂ ಸಹ ಕೂಡ ಕರೀತಾರೆ. ನಿತ್ಯ ಮಾರುತಗಳು ಅಂತಾರೆ,
ಮಾರುತಗಳು ಎಂದು ಸಹ ಕರೆದಿದೆ. ಇವು ವರ್ಷದ ಎಲ್ಲಾ ಕಾಲಾವಧಿಯಲ್ಲಿ ಬಹುತೇಕ ಒಂದೇ ದಿಕ್ಕಿನಿಂದ ಇವು ಬೀಸ್ತಾ ಇದ್ದವು. ಹೌದಾ? ಇವು ನಿರಂತರವಾಗಿ ಈ ಒಂದು ಮಾರುತಗಳಿಗೆ ಬೀಸ್ತವೆ. ಅಂದ್ರೆ ಸಮಭಾಜಿಕ ವೃತ್ತದ ಕಡೆಗೆ ನಾವು ಕಳೆದ ತರಗತಿ ಹೇಳಿದ್ವಿ. ಸಮಭಾಜಿಕ ವೃತ್ತದಲ್ಲಿ ಕಡಿಮೆ ಒತ್ತಡ ಕಂಡುಬಂದಿದೆ. ಕಡಿಮೆ ಒತ್ತಡ ಕಂಡುಬಂದ ಕಾರಣ ಏನಂದ್ರೆ ಈ ಒಂದು ಭಾಗದಲ್ಲಿ ಉಷ್ಣಾಂಶ ಅಧಿಕವಾಗಿ ಕಂಡುಬರ್ತದೆ. ಅಧಿಕ ಅಂದ್ರೆ ಸೂರ್ಯನ ಕಿರಣಗಳು ಈ ಒಂದು ಭಾಗದಲ್ಲಿ ನೇರವಾಗಿ ಬೀಳ್ತದವು. ಹಾಗಾಗಿ ಇವು ಸಮಭಾಜಿಕ ವೃತ್ತದ ಕಡೆಗೆ ಅಂದ್ರೆ ಉತ್ತರಾರ್ಧಗೋಳದ ಇಂದ ಇಲ್ಲಿ ಸಮಭಾಜಿಕ ವೃತ್ತದ ಕಡೆಗೆ ಅಂದ್ರೆ ದಕ್ಷಿಣದ ಕಡೆಗೆ, ನಂತರ ದಕ್ಷಿಣಾರ್ಧಗೋಳದಿಂದ ಉತ್ತರದ ಕಡೆಗೆ ಈ ಒಂದು ವಾಯು ಅಥವಾ ಮಾರುತಗಳಿಗೆ ಬೀಸ್ತದವು. ಹಾಗಾಗಿ ಫಸ್ಟ್ ನಿರಂತರ ಮಾರುತಗಳು ಇವು ಪ್ರತಿನಿತ್ಯ ಭೂಮಂಡಲೀಯ ಮಾರುತಗಳು ಎಂದು ಸಹ ಕರೀತಾರೆ. ಈ ಒಂದು ನಿರಂತರ ಮಾರುತಗಳಲ್ಲಿ ಅವಕ್ಕೆ ಏನು ಕಾರಣ? ವಾಯುಗುಣ ಬದಲಾವಣೆ ಆಗ್ತದೆ, ಮರುಭೂಮಿಗಳ ನಿರ್ಮಾಣ, ನೌಕಾಯಾನ ಮಾರ್ಗ ಅಂದ್ರೆ ನಿರಂತರವಾಗಿ ಇಲ್ಲಿ ಗಾಳಿ ಬೀಸ್ತಾ ಇರೋದ್ರಿಂದ ಅಲ್ಲಿ ಈ ಹಡಗಿನಲ್ಲಿ ಅಥವಾ ದೋಣಿಗಳಲ್ಲಿ ವ್ಯಾಪಾರ ಮಾಡೋದಕ್ಕೆ, ಮೀನುಗಾರಿಕೆ ಆಗಿರ್ಬೋದು, ನೌಕಾಯಾನ ಮಾಡಲಿಕ್ಕೆ ಈ ಒಂದು ಮಾರುತಗಳು ಸಹಾಯಕವಾಗ್ತದವು ಅನ್ನೋದು ನಾವಿಲ್ಲಿ ನೋಡ್ತಾ ಇದ್ದೀವಿ. ನಂತರ ಇವುಗಳನ್ನ ನಾವು ಒಂದನ್ನಾಗಿ ನೋಡ್ಬೇಕು. ಏನು ವಾಯುಗಳ ಬದಲಾವಣೆ? ನಿರಂತರವಾಗಿ ಒಂದೇ ದಿಕ್ಕಿನಲ್ಲಿ ಬೀಸುವುದರಿಂದ ಒಂದೇ ರೀತಿಯ ವಾತಾವರಣ ನಿರ್ಮಾಣ ಮಾಡುತ್ತವೆ. ಯಾಕೆಂತಂದ್ರೆ ಅವು ಯಾವಾಗಲೂ ಒಂದು ದಿನದ ಅಂದ್ರೆ ದಿನದ 24 ಗಂಟೆಯಲ್ಲಿ ಬೀಸುವಂತಹ ನಿರಂತರ ಮಾರುತಗಳಾಗಿದ್ದು ಇವು ಒಂದೇ ದಿಕ್ಕಿನಲ್ಲಿ ಬೀಸುವುದರಿಂದ ಒಂದೇ ರೀತಿಯ ಒಂದು ವಾತಾವರಣವನ್ನ ನಿರ್ಮಾಣವನ್ನ ಮಾಡ್ತದವು. ಮತ್ತು ಮರುಭೂಮಿಯ ನಿರ್ಮಾಣ ಅಂತಂದ್ರೆ ಏನು? ಇಲ್ಲಿ ಶೀತ ಪ್ರದೇಶಗಳಿಂದ ಹಾದು ಬರುವಂತಹ ಶೀತ ಮಾರುತಗಳಲ್ಲಿ ತೇವಾಂಶ ಕಡಿಮೆ ಇರುವುದರಿಂದ ಇವು ಮಳೆ ತರುವುದಿಲ್ಲ. ಯಾಕೆಂದ್ರೆ ಮಳೆ ಬರಬೇಕಂದ್ರೆ ತೇವಾಂಶ ಅನ್ನುವಂಥದ್ದು ಬೇಕಾಗ್ತದೆ. ಆದರೆ ಈ ಒಂದು ಮಾರುತಗಳಲ್ಲಿ ಹಾದು ಬರೋದ್ರಲ್ಲಿ ತೇವಾಂಶ ಅನ್ನುವಂಥದ್ದು ಬಹಳ ಕಡಿಮೆ ಇರುತ್ತದೆ. ಅಲ್ಲಿ ಮಳೆ ಅನ್ನುವಂಥದ್ದು ಆಗೋದಿಲ್ಲ. ಹಾಗಾಗಿ ಇವು ನಿರಂತರವಾಗಿ ಒಂದೇ ದಿಕ್ಕಿನಿಂದ ಬೀಸುವುದರಿಂದ ಅವು ಸಾಗುವ ಒಂದೇ ದಿಕ್ಕಿನಲ್ಲಿ ಇವು ಹೋಗ್ತಾ ಇರುತ್ತವೆ ಅನ್ನುವಂಥದ್ದಿದೆ ನೋಡಲಾಗುತ್ತದೆ. ನಿರಂತರ ನಾವು ನೌಕಾಯಾನ ಮಾರ್ಗಗಳು ಅಂತ ಹೇಳಿದ್ರೆ ನಿರಂತರವಾದಂತಹ ಮಾರ್ಗಗಳು ನಿರಂತರವಾಗಿ ಒಂದೇ ದಿಕ್ಕಿನಿಂದ ಬೀಸುವುದರಿಂದ ಹಿಂದೆ ಹಡಗುಗಳ ಸಹಾಯದಿಂದ ಚಲಿಸುವುದು. ಈಗ ನಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚಿನ ಆಧುನಿಕ ಯುಗದಲ್ಲಿ ಏನಾಗಿದೆ ಅಂದರೆ ಅನೇಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವತ್ತು ಅನೇಕ ಹಡಗುಗಳು, ದೋಣಿಗಳು ಇವತ್ತು ಸಂಚಾರವನ್ನು ಮಾಡ್ತಾ ಇರುವಂಥದ್ದು ನಾವು ಕಣ್ಣಿಗೆ ಕಾಣ್ತೇವೆ. ಆದರೆ ಹಿಂದಿನ ಕಾಲದಲ್ಲಿ ಏನಾಗ್ತದೆ ಅಂದರೆ ಇವುಗಳನ್ನು ಈ ಒಂದು ಗಾಳಿಯನ್ನೇ ಬಳಸಿಕೊಂಡು ಅವುಗಳನ್ನು ನೋಡಿ ಈ ತರವಾದಂತಹ ಯಾವ ದಿಕ್ಕಿಗೆ ಹಡಗು ಹೋಗಬೇಕು ಅನ್ನುವಂಥದ್ದನ್ನು ಅವರು ವಿಚಾರ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಈ ತರ ಬಟ್ಟೆಯನ್ನ ಕಟ್ಟಿ ಹಡಗುಗಳನ್ನು ಸಾಗಿಸುವಂಥದ್ದನ್ನು ನಾವಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ನಿರಂತರ ಮಾರುತಗಳು ಇವು ಒಂದೇ ದಿಕ್ಕಿಗೆ ಬೀಸುವುದರಿಂದ ಹಡಗುಗಳು ಮುಂದಕ್ಕೆ ಚಲಿಸಲಿಕ್ಕೆ ಸಹಾಯವನ್ನ ಮಾಡ್ತಾ ಇರುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನಂತರ ನಿರಂತರ ಮಾರುತಗಳಲ್ಲಿ ಅವು 3 ವಿಧವಾಗಿದ್ದು ಅವು ಯಾವಂದ್ರೆ ವಾಣಿಜ್ಯ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು, ಧ್ರುವೀಯ ಮಾರುತಗಳು ಅಂತ ಕರೀತಾರೆ. ಹಾಗಾದ್ರೆ ವಾಣಿಜ್ಯ ಇಲ್ಲಿ ಏನು ವಾಣಿಜ್ಯ ಮಾರುತಗಳು ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ನಾವು ನೋಡಿದಾಗ ಈ ಒಂದು ವಾಣಿಜ್ಯ ಮಾರುತ ಉಷ್ಣವಲಯದ ಅಧಿಕ ಒತ್ತಡದ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡಿಮೆ ಒತ್ತಡದ ಕಡೆಗೆ ಬೀಸ್ತಾರೋ. ಅಂದ್ರೆ ಈ ಉತ್ತರದ ಈ ಒಂದು ಮೇಲ್ಭಾಗದ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶಗಳು ಈ ಕಡೆಯಿಂದ ಬೀಸುವಂಥದ್ದು. ಅಧಿಕ ಒತ್ತಡ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡೆಗೆ ಬೀಸುವಂಥವು. ಹೌದಾ? ನಂತರ ಈ ಒಂದು ದಕ್ಷಿಣದ ಈ ಒಂದು ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶದಿಂದ ಮೇಲ್ಗಡೆ ಸಮಭಾಜಕ ವೃತ್ತದ ಕಡೆಗೆ ಈ ಒಂದು ದಿಕ್ಕಿನ ಕಡೆಗೆ ಬೀಸುವಂತಹ ಮಾರುತಗಳನ್ನು ನಾವಿಲ್ಲಿ ವಾಣಿಜ್ಯ ಮಾರುತಗಳು ಅಂತಂದ್ರೆ ಕರ್ತಾ ಇದ್ದೀವಿ. ಅಂದ್ರೆ ಈ ಒಂದು ಉತ್ತರಾರ್ಧಗಳಲ್ಲಿ ಈಶಾನ್ಯದಿಂದ ಇವತ್ತು ಡೈರೆಕ್ಷನ್ ನಾವು ನೋಡಿದಾಗ ಉತ್ತರಾರ್ಧಗಳಲ್ಲಿ ಈಶಾನ್ಯ ಇದು ಗೊತ್ತಿರಬೇಕು. ಇವತ್ತು ದಿಕ್ಕುಗಳ ಕಲ್ಪನೆ ನಮಗೆ ಗೊತ್ತಿದ್ದಾಗ ಮಾತ್ರ ಇವತ್ತು ಈ ಸುಲಭವಾಗಿ ಅರ್ಥವಾಗ್ತದೆ. ಏನಂತಂದ್ರೆ ಇವತ್ತು ಯಾವ 2 ಮುಖ್ಯ ದಿಕ್ಕುಗಳಲ್ಲಿ ಉಪ ದಿಕ್ಕುಗಳು ಬರ್ತಾವ ಅಂತ ನಮಗೆ ಗೊತ್ತಿರಬೇಕು. ಅದಕ್ಕೆ ಉಯಿಪುವಾದ ನೈಪವ ಅನ್ನುವಂಥದ್ದು ಅರ್ಥ ಇತ್ತಂದ್ರೆ ಇವು ನೋಡಿ ಇಲ್ಲಿ
ಈ ಒಂದು ವಾಣಿಜ್ಯ ಮಾರುತಗಳು ಉತ್ತರಾರ್ಧಗೋಳದ ಈಶಾನ್ಯ, ಇಲ್ಲಿ ಈ ಒಂದು ದಿಕ್ಕಿನಲ್ಲಿ ನಾವು ಈಶಾನ್ಯ ತಗೊಳ್ತೀವಿ. ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸ್ತಾ ಇದ್ದವು. ಯಾವ ಗೋಳದಲ್ಲಿ? ಉತ್ತರಾರ್ಧಗೋಳದಲ್ಲಿ. ನಂತರ ಅದೇ ದಕ್ಷಿಣಾರ್ಧಗೋಳದಲ್ಲಿ ಇದು ಆಗ್ನೇಯದಿಂದ ವಾಯುವ್ಯ ಕಡೆಗೆ ಈ ಒಂದು ಮಾರುತಗಳು ಬೀಸ್ತಾ ಇದ್ದವು. ಇವು ಕ್ರಮವಾಗಿ ಬೀಸುವುದರಿಂದ, ನಿರಂತರವಾಗಿ ಬೀಸುವುದರಿಂದ ಅಲ್ಲಿಯ ವ್ಯಾಪಾರಿಗಳು ಈ ಒಂದು ಮಾರುತಗಳ ಸಹಾಯದಿಂದ ಏನ್ ಮಾಡ್ತಾರೆ, ವ್ಯಾಪಾರಕ್ಕೆ ಬರಲಿಕ್ಕೆ ಇವು ಅನುಕೂಲವಾಗ್ತದವು ಅನ್ನೋದನ್ನ ನೋಡೋದು. ಹಾಗಾಗಿ ಈ ಒಂದು ವಾಣಿಜ್ಯ ಮಾರುತಗಳು ಒಂದು ನಿರಂತರವಾದಂತಹ ಮಾರುತಗಳು ನೋಡಿ ಈ ತರ. ನಂತರ ಪ್ರತಿ ವಾಣಿಜ್ಯ ಮಾರುತಗಳೆಂದರೆ ಏನು ಅಂತಂದ್ರೆ ಇಲ್ಲಿ ಕಾಣುವ ಪ್ರತಿ ವಾಣಿಜ್ಯ ಮಾರುತಗಳು ಇವುಗಳು ಪಶ್ಚಿಮ ಮಾರುತಗಳೆಂದು ಸಹ ಕರೆಯಲಾಗುತ್ತದೆ. ಈ ಒಂದು ಮಾರುತಗಳು ಇವು ಉಪೋಷ್ಣ ವಲಯದ ಅಧಿಕ ಒತ್ತಡ ಪ್ರದೇಶದಿಂದ, ಉಪೋಷ್ಣ ವಲಯದ ಅಧಿಕ ಒತ್ತಡ ಪ್ರದೇಶದ ಉಪಧ್ರುವೀಯ ಕಡಿಮೆ ಒತ್ತಡದ ಕಡೆಗೆ ಬೀಸುವಂತವು. ಉಪೋಷ್ಣ ವಲಯದ ಅಧಿಕ ಒತ್ತಡ ಪ್ರದೇಶದಿಂದ ಉಪಧ್ರುವೀಯ ಕಡಿಮೆ ಒತ್ತಡದ ಕಡೆಗೆ ಈ ತರ ಬೀಸುವಂತಹ ಒಂದು ಮಾರುತಗಳಿಗೆ ಪ್ರತಿ ವಾಣಿಜ್ಯ ಮಾರುತಗಳು ಎಂದು ಕರೀತೇವೆ. ನಂತರ ನೋಡಿ ಇವು ಪ್ರತಿ ವಾಣಿಜ್ಯ ಮಾರುತಗಳು. ಇವುಗಳ ದಿಕ್ಕು ಉತ್ತರಾರ್ಧಗೋಳದಲ್ಲಿ ನೈಋತ್ಯದಿಂದ ಈಶಾನ್ಯ ಕಡೆಗೆ, ನೈಋತ್ಯದಿಂದ ಈಶಾನ್ಯ ಕಡೆಗೆ ಉತ್ತರಾರ್ಧಗೋಳದಲ್ಲಿ ಬೀಸಿದರೆ, ದಕ್ಷಿಣಾರ್ಧಗೋಳದಲ್ಲಿ ವಾಯುವ್ಯದಿಂದ ಆಗ್ನೇಯ ಕಡೆ ಹೀಗೆ ಬೀಸ್ತಾ ಇರುವಂಥದ್ದು ನಾವಿಲ್ಲಿ ನೋಡ್ತೇವೆ. ಇವು ಈ ಕಡೆ ಬೀಸಿದರೆ, ಇವು ಈ ಕಡೆ ಬೀಸುವಂಥದ್ದು. ನಂತರ ಈ ಒಂದು ಗೋಳ ಮುಗಿದ ನಂತರ ಇಲ್ಲಿ ಈ ಒಂದು ದಕ್ಷಿಣಾರ್ಧ ಸಾಗರದ ಮೇಲೆ ಅತ್ಯಂತ ಪ್ರಬಲವಾಗಿ ಬೀಸುವುದರಿಂದ ಇವುಗಳನ್ನ ಏನನ್ನು ಕರೀತೇವೆ ಅಂತಂದ್ರೆ 40 ಡಿಗ್ರಿ ಅಕ್ಷಾಂಶದಲ್ಲಿ, ದಕ್ಷಿಣ ಅಕ್ಷಾಂಶದಲ್ಲಿ 40ರ ಅಥವಾ ಅಬ್ಬರದ ಗಾಳಿಗಳು ಅಂತ ಕರೀತೇವೆ. ಯಾಕೆಂತಂದ್ರೆ ಇಲ್ಲಿ ಈ ಒಂದು ಗಾಳಿಗಳು ವೇಗವಾಗಿ ಬೀಸುವುದರಿಂದ ಅನೇಕ ಒಂದು ಅನಾಹುತಗಳನ್ನ ಎಡೆ ಮಾಡುವಂಥದ್ದು. ನಂತರ ಇವತ್ತು ದಕ್ಷಿಣ ಅಕ್ಷಾಂಶದಲ್ಲಿ 50ರ ಉಗ್ರ ಗಾಳಿಗಳು, ನಂತರ 60 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ 60ರ ಒಂದು ಅವತರಿಕೆಯ ಗಾಳಿಗಳು ಅಂತಂದಿದೆ. ಬೇರೆ ಬೇರೆ ಹೆಸರುಗಳಿಂದ ನಮಗೆ ಕರೀತಾ ಇದ್ದೀವಿ. ಯಾವ ತರ? ನಂತರ ಧ್ರುವೀಯ ಮಾರುತಗಳು, ಇಲ್ಲಿ ಉತ್ತರ ಧ್ರುವ, ದಕ್ಷಿಣ ಧ್ರುವ. ಅಲ್ಲಿಯೂ ಸಹ ಏನಾಗ್ತದೆ, ಇವುಗಳನ್ನ ಪೂರ್ವದ ಮಾರುತಗಳು ಎಂದು ಸಹ ಕರೆಯುತ್ತದೆ. ಯಾಕೆಂತಂದ್ರೆ ಈ ಒಂದು ಮಾರುತಗಳು ಧ್ರುವೀಯ ಅಧಿಕ ಒತ್ತಡದ ವಲಯದಿಂದ ಧ್ರುವೀಯ ಕಡಿಮೆ ಒತ್ತಡದ ವಲಯದಿಂದ ಇಲ್ಲಿ ಬೀಸುತ್ತದೆ. ಈ ಒಂದು ರೀತಿಯಿಂದ ಹೀಗೆ ಬೀಸುವಂಥದ್ದು, ಹೌದಾ? ಈ ತರ ಬೀಸುವಂಥದ್ದು ಪೂರ್ವ ಮಾರುತಗಳು ಎಂದು ಸಹ ಕರೀತಾರೆ. ಈ ಒಂದು ಮಾರುತಗಳು ಧ್ರುವೀಯ ಅಧಿಕ ಒತ್ತಡ ಪ್ರದೇಶದಿಂದ ಧ್ರುವೀಯ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಈ ಒಂದು ಮಾರುತಗಳು ಇಲ್ಲಿ ಬೀಸದವು. ಧ್ರುವೀಯ ಮಾರುತಗಳು ಇವು ಉತ್ತರಾರ್ಧಗೋಳದಲ್ಲಿ ಈಶಾನ್ಯ ದಿಕ್ಕಿನಿಂದ ನೈಋತ್ಯ ದಿಕ್ಕಿನ ಕಡೆಗೆ ಈ ಒಂದು ಮಾರುತಗಳು ಬೀಸಿದರೆ, ದಕ್ಷಿಣಾರ್ಧಗೋಳದಲ್ಲಿ ಆಗ್ನೇಯದಿಂದ ಅಂದ್ರೆ ವಾಯುವ್ಯ ಮಾರ್ಗದ ಕಡೆಗೆ ಈ ಒಂದು ಮಾರುತಗಳು ಬೀಸದವು. ಇವುಗಳು ಶೀತವಾದ ಶುಷ್ಕ ಮಾರುತಗಳು ಅಂತದ್ದು ಕರೀತೇವೆ. ಯಾಕಂದ್ರೆ ಈ ಅತಿ ಹೆಚ್ಚು ಒತ್ತಡ ಕಂಡುಬರ್ತದೆ. ಅಲ್ಲಿ ಒತ್ತಡ ಕಂಡುಬರೋದು ಏನ್ ಕಾರಣ ಅಂದ್ರೆ ಅಲ್ಲಿ ಅತಿ ಹೆಚ್ಚು ಶೀತವಾದಂತಹ ವಾತಾವರಣ ಕಂಡುಬರ್ತದೆ. ಹಾಗಾಗಿ ಅಧಿಕವಾದಂತಹ ಶೀತ ಆಗಿರೋದ್ರ ಇವುಗಳಿಗೆ ಶುಷ್ಕ ಮಾರುತಗಳು ಎಂದು ಸಹ ಕರೆಯುತ್ತಾರೆ. ಧ್ರುವೀಯ ವಲಯದ ಹಿಮಚ್ಛಾದಿತ ಭಾಗಗಳಿಗೆ ಬೀಸುತ್ತವೆ ಅನ್ನೋದರಲ್ಲಿ ನೋಡಬೇಕಾಗಿದೆ. ಎಲ್ಲೆಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾವ ತರ ಕಂಡುಬರ್ತದೆ. ಈ ನಿಯತಕಾಲಿಕ ಮಾರುತಗಳು ಅನ್ನೋದನ್ನು ನಾವು ಎರಡದಾಗಿ ನೋಡಿದಾಗ ಇವುಗಳು ಋತು ಮಾರುತಗಳು, ಕ್ಲುಪ್ತ ಮಾರುತಗಳು ಎಂದು ಸಹ ಕರೆಯುತ್ತಾರೆ. ಅಂದ್ರೆ ಈ ಒಂದು ಮಾರುತಗಳು ವರ್ಷದ ಬೇರೆ ಬೇರೆ ಋತುಗಳಲ್ಲಿ ಇವು ತದ್ವಿರುದ್ಧ ದಿಕ್ಕಿನಿಂದ ಬೀಸುವಂಥದ್ದು, ಅದಕ್ಕೆ ನಿಯತಕಾಲಿಕ ಮಾರುತಗಳು ಅಂತ ಕರೆಯುತ್ತಾರೆ. ಈ ಒಂದು ಭಾರತದಲ್ಲಿ ಈ ಒಂದು ಬೀಸುವಂತಹ ಮಾರುತಗಳು ಇವು ಮಾನ್ಸೂನ್ ಮಾರುತಗಳು ಎಂದು ಕರೀತೇವೆ. ಇವತ್ತು ನಿಮಗೆಲ್ಲ ನಮ್ಮ ಭಾರತ ದೇಶದಲ್ಲಿ ಶೇಕಡಾ ಒಂದು 65-70% ನಮ್ಮ ಭಾರತ ಅಧಿಕವಾದ ಮಳೆ ಬರ್ತಾ ಇದೆ ಅಂತಂದ್ರೆ ಯಾವುದಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ. ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದಲ್ಲಿ ಅಧಿಕ ಪ್ರಮಾಣದ ಮಳೆಯನ್ನ ತರುತ್ತವೆ. ಈ
ಮೇಲಿಂದ ಅಂದ್ರೆ ಅರಬ್ಬಿ ಸಮುದ್ರದ ಮೇಲಿಂದ ಬೀಸುವಂತಹ ಮಾರುತಗಳು ಭಾರತದ ಈ ಶೇಕಡ 70 ರಿಂದ 80% ಭಾಗದಲ್ಲಿ ಈ ಒಂದು ಭಾರತದ ತುಂಬೆಲ್ಲ ಮಳೆಯನ್ನ ಇವು ಪಡೆದವು. ಅಂದ್ರೆ ಜೂನ್ ತಿಂಗಳಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ ತಿಂಗಳವರೆಗೆ ಈ ಒಂದು ಮಾರುತಗಳು ಬೀಸ್ತದವೆ. ಯಾವ ನೈಋತ್ಯ ಮಾನ್ಸೂನ್ ಮಾರುತಗಳು. ಈ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಅಂದ್ರೆ ಆಯಾ ತಿಂಗಳಲ್ಲೇ ಇವತ್ತು ನಾವು ಹೇಳಿದ್ರೆ ಜೂನ್ ನಿಂದ ಸೆಪ್ಟೆಂಬರ್ ನಿಯತಕಾಲಿಕ ಅಂದ್ರೆ ನಿರ್ದಿಷ್ಟವಾದ ಅದೇ ಸಮಯದಲ್ಲಿ ಬೀಸುವಂತಹ ಮಾರುತಗಳಿಗೆ ನಿಯತಕಾಲಿಕ ಮಾರುತಗಳು ಎಂದು ಕರೀತೇವೆ. ನಂತರ ಈಶಾನ್ಯದ ಮಾನ್ಸೂನ್ ಮಾರುತಗಳು ಸೆಪ್ಟೆಂಬರ್ ಅಂತ್ಯದಿಂದ ರಿವರ್ಸ್ ಆಗ್ತವೆ. ಈಗ ನೈಋತ್ಯ ದಿಕ್ಕಿನಿಂದ ಈಶಾನ್ಯದ ಕಡೆಗೆ ಬರ್ತಾವಲ್ಲ, ತದನಂತರ ತಾವು ತಂದಂತಹ ಕೆಲವೊಂದು ತೇವಾಂಶವನ್ನ ಮಳೆಯನ್ನ ಈ ಒಂದು ಅವಧಿಯಲ್ಲಿ ಜೂನ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಈ ಒಂದು ಪ್ರದೇಶದ ಮೇಲೆ ಮಳೆಯನ್ನು ಬೀಳಿಸ್ತಾ ಆ ನಂತರ ಅವು ಏನಾಯ್ತು ಮತ್ತೆ ಈ ಒಂದು ಈಶಾನ್ಯ ಮಾರ್ಗದ ಮುಖಾಂತರ ಅಲ್ಲಿ ಒಂದು ಪರ್ವತ ಸಾಲು ಅಂತ ಇದೆ, ಅಲ್ಲಿಂದ ಏನಾಗ್ತದೆ ಮತ್ತೆ ರಿವರ್ಸ್ ಆಗುವಂತಹ ಸಂಭವ ಅಲ್ಲಿ ಹೋಗಿ ರಿವರ್ಸ್ ಆಗ್ತದೆ. ಅದಕ್ಕೆ ನಾವು ಹೇಳ್ತೇವೆ ಅಂದ್ರೆ ಈಶಾನ್ಯ ಮಾನ್ಸೂನ್ ಮಾರುತಗಳು ಅಂತ ಕರೀತೇವೆ. ಇವು ಸೆಪ್ಟೆಂಬರ್ ಅಂತ್ಯದಿಂದ ಡಿಸೆಂಬರ್ ಅಂತ್ಯದವರೆಗೆ ಈಶಾನ್ಯದಿಂದ ಕೂಡಿರುವಂತಹ ನೈಋತ್ಯದ ಕಡೆಗೆ ಇವು ಬೀಸ್ತದವು. ಅಂದ್ರೆ ಇವು ಈ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳಿಗೆ ಹೋಲಿಸಿದರೆ ಇವು ಈಶಾನ್ಯ ಮಾನ್ಸೂನ್ ಮತ್ತು ಶೀತದಿಂದ ಕೂಡಿರುವಂತಹ ಮಾರುತಗಳಾಗಿವೆ. ಆದರೆ ನೈಋತ್ಯದ ಕಡೆಗೆ ಈ ಒಂದು ಮಾರುತಗಳು ಬೀಸ್ತದವು. ನಂತರ ಮೂರನೇದು ಸ್ಥಳೀಯ ಮಾರುತಗಳು, ಲೋಕಲ್ ವಿಂಡ್ಸ್ ಅಂತ ಕರೀತೀವಿ. ಅಂದ್ರೆ ನಿರಂತರ ಮತ್ತು ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ, ಒತ್ತಡ, ತೇವಾಂಶ ವ್ಯತ್ಯಾಸದ ಪರಿಣಾಮವಾಗಿ ಈ ಒಂದು ಸ್ಥಳೀಯ ಮಾರುತಗಳು ಉಂಟಾಗ್ತವೆ. ಇವುಗಳು ಪರ್ವತ ಶ್ರೇಣಿಗಳು, ಕಣಿವೆಗಳು ಮತ್ತು ಇತರೆ ಎತ್ತರದ ಸ್ಥಳಗಳನ್ನು ಹಾದು ಹೋಗುವುದರಿಂದ ಇಲ್ಲಿ ಬದಲಾವಣೆ ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ನಂತರ ಈ ಒಂದು ಸ್ಥಳೀಯ ಮಾರುತಗಳು ಪ್ರಮುಖ ಸ್ಥಳೀಯ ಮಾರುತ ಭೂಗಾಳಿಗಳು, ಸಮುದ್ರ ಗಾಳಿಗಳು, ಪರ್ವತ ಗಾಳಿ, ಕಡಿಮೆ ಗಾಳಿಗಳು ಅಂತಂದ್ರೆ ನಾವು ಕರೀತೀವಿ. ಭೂಗಾಳಿಗಳು ಅನ್ನುವುದು ಹೌದಾ, ಭೂಮಿಯ ಮೇಲಿಂದ ಅಂದ್ರೆ ಅತಿ ಹೆಚ್ಚು ಕೋಲ್ಡ್ ಇರುವಂತಹ ಕಡೆ ಇವು ಏನಾಗ್ತದವ ಇದ್ದಂತ ಕಡೆ ವಾಪಸ್ ಆಗುವಂಥದ್ದು ಇದೆ ಆಗ್ತಾ ಇದೆ. ಸಮುದ್ರದ ಗಾಳಿಗಳು ಅನ್ನುವಂಥದ್ದು ಎಲ್ಲಿ ಅಧಿಕ ಕಡಿಮೆ ಒತ್ತಡ ಇರುತ್ತೆ ಅಲ್ಲಿ ಅಧಿಕವಾದ ಒತ್ತಡ ಪಟ್ಟಿಗಳ ಮುಂದಿಗೆ ಚಲಿಸುವಂಥದ್ದು ಇಲ್ಲಿ ನಾವು ನೋಡ್ತೇವೆ, ಸಮುದ್ರದ ಗಾಳಿಗಳು. ನಂತರ ಕಡಿಮೆ ಗಾಳಿಗಳು. ಇಲ್ಲಿ ಕಡಿಮೆ ಗಾಳಿಗಳು ಅಂತಂದ್ರೆ ಸೂರ್ಯನ ಕಿರಣಗಳು ಈ ಒಂದು ಭಾಗದಲ್ಲಿ ಏನಾಗ್ತದೆ ಅಂತಂದ್ರೆ ಕಡಿಮೆಗಳಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದಿಲ್ಲ. ಹಾಗಾಗಿ ಅಲ್ಲಿ ಇನ್ನು ಏನಾಗಿರುತ್ತೆ ಅಂತಂದ್ರೆ ಅಧಿಕವಾದಂತಹ ತೇವಾಂಶ ಅಥವಾ ಶೀತ ಅನ್ನುವಂಥದ್ದಲ್ಲಿ ಇರ್ತಾ ಇದೆ. ಸೂರ್ಯನ ಒಂದು ಕಿರಣಗಳು ಬಿದ್ದಂತಹ ಭಾಗದಲ್ಲಿ ಉಷ್ಣತೆ ಹೆಚ್ಚಾಗ್ತಾ ಹೋಗುತ್ತದೆ. ಆ ಹೆಚ್ಚಾಗ್ತಾ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ವಾಯು ಅಥವಾ ಒತ್ತಡ ಏನಾಗ್ತದೆ, ಆ ಒಂದು ಭಾಗದಲ್ಲಿ ಉಷ್ಣತೆ ಹೆಚ್ಚಾದಾಗ ವಾಯುವಿನ ಒತ್ತಡ ಕಡಿಮೆ ಆಗ್ತದೆ. ಈ ಒಂದು ಭಾಗದಲ್ಲಿ ಒತ್ತಡ ಹೆಚ್ಚಾಗ್ತದೆ. ಒತ್ತಡ ಹೆಚ್ಚಿರುವಾಗ ಹೀಗೆ ಕಾಯುವಂತಹ ಅಥವಾ ಕಡಿಮೆ ಇದ್ದಂತಹ ಪಟ್ಟಿಗಳ ಕಡೆಗೆ ಈ ಒಂದು ವಾಯು ಹೋಗ್ತದೆ. ಅದಕ್ಕೆ ಕಡಿಮೆ ಗಾಳಿಗಳು ಅನ್ನುವಂಥದ್ದು. ಪರ್ವತ ಗಾಳಿಗಳು ಹಾಗೆ ಒಂದು ಪಕ್ಕದಲ್ಲಿ ಪರ್ವತಕ್ಕೆ ಉಷ್ಣತೆ ಇದ್ರೆ ಮತ್ತೊಂದು ಪಕ್ಕದಲ್ಲಿ ಉಷ್ಣತೆ ಇರೋದು. ಹಾಗಾಗಿ ಪರ್ವತ ತುದಿಯ ಭಾಗದಲ್ಲಿ ಸೂರ್ಯನ ಕಿರಣಗಳು ಫಸ್ಟ್ ಬೀಳ್ತಾ ಏನಾಗ್ತದೆ ಅಂತಂದ್ರೆ ಅಲ್ಲಿ ಒತ್ತಡ ಪಟ್ಟಿ ಕಡಿಮೆ ಬರ್ತದೆ. ಇನ್ನು ಒತ್ತಡ ಇನ್ನು ಕೆಳಗಡೆ ತಗ್ಗಿನಲ್ಲಿ ಹೆಚ್ಚಾದಂತಹ ತಂಪಾದಂತಹ ಒಂದು ವಾಯು ಇರ್ತದೆ, ಅಂದ್ರೆ ಒತ್ತಡ ಹೆಚ್ಚಾಗಿರುತ್ತೆ. ಈ ಒಂದು ಭಾಗದಲ್ಲಿ ಮೇಲಕ್ಕೆ ಹೋಗ್ತಾ ಇದೆ. ಅದಕ್ಕೆ ನಾವೇಳ್ತೇವೆ ಅಂತಂದ್ರೆ ಪರ್ವತ ಗಾಳಿಗಳು ಅಂತ ಕರೀತೀವಿ. ಹೀಗೆ ಸ್ಥಳೀಯ ಮಾರುತಗಳನ್ನ ಬೇರೆ ಬೇರೆ ಪ್ರಪಂಚದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಇವು ಆ ಸ್ಥಳೀಯ ಮಾರುತಗಳನ್ನ ಅಲ್ಲಿ ಆ ಸ್ಥಳೀಯರು ತಮ್ಮ ಅವರದೇ ಆದ ಹೆಸರುಗಳಿಂದ ಇಲ್ಲಿ ಕರೀತಾರೆ. ಎಲ್ಲಿ ಯಾವ ಹೆಸರನ್ನು ಕರೀತಿದ್ದಾರೆ ಅನ್ನುವಂಥದ್ದನ್ನು ನೋಡಿದಾಗ ಭಾರತದಲ್ಲಿ ಇಂತಹ ಸ್ಥಳೀಯ ಮಾರುತಗಳನ್ನ ಲೂ ಎಂದು ಕರೀತಾರೆ. ಲೂ ಎಂದು ಕರೀತಾರೆ. USA ಯುನೈಟೆಡ್ ಸ್ಟೇಟ್ಸ್ ಇನ್ ಅಮೆರಿಕಾದಲ್ಲಿ ಚಿನೂಕ್ ಅನ್ನುವಂತಹ ಹಿಮಭಕ್ಷಕ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಆಲ್ಸ್ ಪರ್ವತದಲ್ಲಿ ಪವನ ಅನ್ನುವಂಥದ್ದು ಕರೀತಾರೆ. ಕೊರಾನ್ಸ್ ಮಿಸ್ಟಾಲ್ ಎಂದು ಕರೀತಾರೆ. ಸಹರಾ ಮರುಭೂಮಿಯಲ್ಲಿ ಶಿರಾಕೋ
ಎಂದು ಕರೆದಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಬಿಗ್ ಬಿಲ್ಡರ್ ಅಂತ ಸಹ ಕರೆದಿದ್ದಾರೆ. ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆದಿದ್ದಾರೆ. ನಂತರ ನಾಲ್ಕನೇದು ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು, ಸೈಕ್ಲೋನ್ ಅಂಡ್ ಆಂಟಿ ಸೈಕ್ಲೋನ್ಸ್. ಇಲ್ಲಿ ಅಂದ್ರೆ ನಿಶ್ಚಿತವಾಗಿ ಬೀಸುತ್ತವೆ, ಸಾಮಾನ್ಯವಾಗಿ ಒತ್ತಡದ ಹಂಚಿಕೆಯಲ್ಲಿ ಅತಿ ಹೆಚ್ಚು ವ್ಯತ್ಯಾಸದ ಕಾರಣದಿಂದ ಇವುಗಳು ಬೀಸಲಾರಂಭಿಸುತ್ತವೆ. ಇವುಗಳು ಬೀಸುವ ಅವಧಿ ಅಲ್ಪಾವಧಿಯಾದರೂ ಕೆಲವೊಂದು ಅತ್ಯಂತ ಅಪಾಯಕಾರಿ ವಿನಾಶಕಾರಿಯಾದಂಥವು ಇವು ಆಂಟಿ ಸೈಕ್ಲೋನ್ಗಳು. ನಂತರ ಇವು ಅದರಲ್ಲಿ ಆವರ್ತ ಮಾರುತಗಳು ಏನಾದ ಪ್ರತ್ಯಾವರ್ತ ಮಾರುತಗಳನ್ನು ನೋಡಿದಾಗ ಅದರಲ್ಲಿ ಒಂದನೇದು ಆವರ್ತ ಮಾರುತಗಳು. ಇವು ಕೆಲವು ಸನ್ನಿವೇಶದ ಅತ್ಯಂತ ಕಡಿಮೆ ಒತ್ತಡ ಕೇಂದ್ರದ ಸುತ್ತಲೂ, ಅಂದ್ರೆ ಹೆಚ್ಚು ಒತ್ತಡದಿಂದ ಕೇಂದ್ರದ ಕಡಿಮೆ ಒತ್ತಡದ ಕಡೆಗೆ ಈ ಒಂದು ಮಾರುತಗಳು ಏನಾಗ್ತವೆ ಅಂದ್ರೆ ಬೀಸ್ತಾವು. ಅತ್ಯಂತ ಕಡಿಮೆ ಒತ್ತಡ ಕೇಂದ್ರದ ಸುತ್ತಲೂ ಹೆಚ್ಚು ಒತ್ತಡ ಪರಿಸ್ಥಿತಿ ಇರುವುದು, ಇದರಿಂದ ಪರ್ವತಗಳ ಸುತ್ತಲೂ ಹೆಚ್ಚು ಒತ್ತಡ ಮಾರುತಗಳು ಹೆಚ್ಚು ಒತ್ತಡ ವಲಯದಿಂದ ಕಡಿಮೆ ಒತ್ತಡ ಕೇಂದ್ರದ ಕಡೆಗೆ ಈ ಒಂದು ಮಾರುತಗಳಿದೆ. ಅಂದ್ರೆ ವೃತ್ತಾಕಾರ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಈ ಒಂದು ಮಾರುತಗಳು ಬೀಸ. ನೋಡಿ ಇಲ್ಲಿ ಹೈ ಪ್ರೆಷರ್, ಇಲ್ಲಿ ಲೋ ಪ್ರೆಷರ್, ಇಲ್ಲಿ ಹೆಚ್ಚು ಒತ್ತಡ ಇದೆ, ಇಲ್ಲಿ ಕಡಿಮೆ. ಅಂದ್ರೆ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಏನಾಗ್ತದೆ ಅಂತಂದ್ರೆ ಮಾರುತಗಳಿಗೆ ಬೀಸ್ತರು. ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಈ ಮಾರುತಗಳನ್ನು ಬೀಸ್ತದವು. ಇದನ್ನ ನಾವು ಹೇಳ್ತೇವೆ ಅಂತಂದ್ರೆ ಆವರ್ತ ಮಾರುತಗಳು ಎಂದು ಕರೀತೀವಿ. ನಂತರ ಈ ಒಂದು ಆವರ್ತ ಮಾರುತಗಳು ಇದು ಯಾವ ಗೋಳದಲ್ಲಿ ಹೇಗೆ ಬೀಸ್ತದವು ಅನ್ನುವಂಥದ್ದು ನಾವು ನೋಡಿದಾಗ, ಉತ್ತರಾರ್ಧಗೋಳದಲ್ಲಿ ಆವರ್ತ ಮಾರುತಗಳು ಕಡಿಮೆ ಒತ್ತಡ ಕೇಂದ್ರದಿಂದ ಸುತ್ತಲೂ ಗಡಿಯಾದ ಮುಳ್ಳಿನ ಚಲನೆ ವಿರುದ್ಧ ದಿಕ್ಕಿನಲ್ಲಿ, ಹೌದಾ, ಇದು ಗಡಿಯಾದ ಮುಳ್ಳಿನ ಚಲನೆ ಹೀಗೆ ಬೀಸ್ತಾ ಇರ್ತದೆ, ಇದು ವಿರುದ್ಧ ದಿಕ್ಕಿನಲ್ಲಿ ಉತ್ತರಾರ್ಧಗೋಳದಲ್ಲಿ ಇವು ಬೀಸ್ತದವು. ನಂತರ ಈ ಒಂದು ಅಪ್ರದಕ್ಷಿಣ ದಿಕ್ಕಿಗೆ ಬೀಸುವಂಥದ್ದು ಇದಕ್ಕೆ ವಿರುದ್ಧವಾಗಿ ದಕ್ಷಿಣಾರ್ಧಗೋಳದಲ್ಲಿ, ಅಂದ್ರೆ ದಕ್ಷಿಣ ಏನು ಗಡಿಯಾರ ಇದೆ ಆ ಗಡಿಯಾರದ ಮುಳ್ಳು ಯಾಕೆ ಚಲಿಸ್ತದೆ ಅದೇ ತರನಾಗಿದೆ ಚಲಿಸ್ತದೆ ಅನ್ನುವಂಥದ್ದು, ಹೌದಾ. ಈ ಒಂದು ಗಾಳಿ ಈಗ ಬೀಸಿದ್ರೆ ಇವು ಹೀಗೆ. ನಂತರ ಮಾರುತಗಳಲ್ಲಿ ಉಷ್ಣವಲಯದ ಆವರ್ತ ಮಾರುತಗಳು, ಸಮಶೀತೋಷ್ಣದ ಆವರ್ತ ಮಾರುತಗಳು. ಇಲ್ಲಿ ಉಷ್ಣವಲಯದ ಮಾರುತ ಕಂಡುಬರುವಂತೆ ಇವುಗಳು ಅತ್ಯಂತ ಪ್ರಬಲವಾಗಿದ್ದು ವಿಧ್ವಂಸಕಾರಿ ಮಾರುತಗಳಾಗಿವೆ. ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು ಸಮಶೀತೋಷ್ಣ ವಲಯದಲ್ಲಿ ಕಂಡುಬರುವುದು. ಇವು ಆವರ್ತ ಮಾರುತಗಳಿಗೆ ಹೋಲಿಸಿದರೆ ಅಷ್ಟು ವಿಧ್ವಂಸಕಾರಿ ಮಾರುತಗಳಲ್ಲ ಅನ್ನೋದು. ಈ ಒಂದು ಆವರ್ತ ಮಾರುತಗಳು ವಿವಿಧ ಹೆಸರುಗಳಿಂದ ಕರೀತಾರೆ. ಹಾಗಾದ್ರೆ ಚೀನಾ ಮತ್ತು ಜಪಾನ್ನಲ್ಲಿ ಟೈಫೂನ್ ಅಂತ ಕರೀತಾರೆ ಆವರ್ತ ಮಾರುತಗಳನ್ನ. ಅಮೆರಿಕ ಮತ್ತು ಮೆಕ್ಸಿಕೋದಲ್ಲಿ ಹರಿಕೇನ್ ಅಂತ ಕರೀತಾರೆ. ಆಸ್ಟ್ರೇಲಿಯಾದಲ್ಲಿ ವಿಲ್ಲೇಸ್ ಅಂತ ಕರೀತೀವಿ. ಭಾರತದಲ್ಲಿ ಸೈಕ್ಲೋನ್ ಅಂತ ಕರೀತೀವಿ. ರಷ್ಯಾ ಮತ್ತು ಗಿಲ್ಬಾರ್ಗ್, ಇತ್ತೀಚೆಗೆ ರಷ್ಯಾದಲ್ಲಿ ಗಿಲ್ಬಾರ್ಗ್ ಅಂತ ಕರೀತೀವಿ. ಹೀಗೆ ಕೆಲವು ವರ್ಷಗಳ ಭಾರತವು ಕೆಲವು ಪ್ರಬಲವಾದಂತಹ ಆವರ್ತ ಮಾರುತಗಳನ್ನು ದಾಖಲಿಸಿದೆ. ಅವುಗಳಲ್ಲಿ ಮುಖ್ಯವಾದ ಮಾತುಗಳು ಗೋಲಾ, ನರ್ಗಿಸ್, ನಿಸಾ, ಐಲಾ ಹೀಗೆ ಹಲವಾರು ಮಾರುತಗಳನ್ನು ಭಾರತದಲ್ಲಿ ಕಂಡುಬರುತ್ತವೆ. ಪ್ರತ್ಯಾವರ್ತ ಮಾರುತಗಳು ಆಂಟಿ ಸೈಕ್ಲೋನ್. ಈ ಪರಿಸ್ಥಿತಿ ಆವರ್ತ ಮಾರುತ ತದ್ವಿರುದ್ಧ, ಆವರ್ತ ಮಾರುತಗಳಿಗೆ ತದ್ವಿರುದ್ಧವಾಗಿವೆ. ಅಂದ್ರೆ ಅದು ಹೆಚ್ಚು ಸುತ್ತಲಿನ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಮಧ್ಯಕ್ಕೆ ಕಡಿಮೆ ಒತ್ತಡ ಬೀಸುವಂಥದ್ದು. ಆದ್ರೆ ಇದು ಹಂಗಲ್ಲ, ಹೆಚ್ಚು ಒತ್ತಡ ಮಧ್ಯದ ಭಾಗದಲ್ಲಿ ಹೆಚ್ಚು ಒತ್ತಡ ಇರ್ತದೆ, ಸುತ್ತಲೂ ಕಡಿಮೆ ಒತ್ತಡ ಇರುವಂಥದ್ದು. ಅದಕ್ಕೆ ಪ್ರತ್ಯಾವರ್ತ ಮಾರುತಗಳು ಅಂತದ ಕರೀತಾರೆ. ನೋಡಿ, ಹೈ ಪ್ರೆಷರ್ ಟು ಲೋ ಪ್ರೆಷರ್ ಅಂದ್ರೆ ಈ ಒಂದು ಇವುಗಳು ಪರಿಸ್ಥಿತಿ ಆವರ್ತ ಮಾರುತಗಳಿಗೆ ತದ್ವಿರುದ್ಧ. ಪ್ರತ್ಯಾವರ್ತ ಮಾರುತಗಳು ತಮ್ಮ ಹೆಚ್ಚು ಒತ್ತಡ ಕೇಂದ್ರದಿಂದ ಕಡಿಮೆ ಒತ್ತಡದ ಸುತ್ತಲಿನ ಪ್ರದೇಶಗಳ ಕಡೆಗೆ ವೃತ್ತಾಕಾರವಾಗಿ ಬೀಸುತ್ತವೆ. ಇದರಿಂದ ಸುತ್ತಮುತ್ತಲಿನ ಕಡೆಗೆ ಮಾರುತಗಳು ನಿಧಾನವಾಗಿದೆ ಬೀಸುತ್ತವೆ. ಉತ್ತರಾರ್ಧಗೋಳದಲ್ಲಿ ಪ್ರತ್ಯಾವರ್ತ ಮಾರುತ ಗಡಿಯಾರದ ಮುಳ್ಳಿನ ದಿಕ್ಕಿಗೆ ಅನುಗುಣವಾಗಿ ಚಲಿಸಿದರೆ, ಪ್ರತಿಯಾಗಿ ದಕ್ಷಿಣಾರ್ಧಗೋಳದಲ್ಲಿ ಗಡಿಯಾರದ ಮುಳ್ಳಿನ ವಿರುದ್ಧಾತ್ಮಕ ದಿಕ್ಕಿನಲ್ಲಿ ಇರುವ ಒಂದು ಪ್ರತ್ಯಾವರ್ತ ಮಾರುತಗಳು ಚಲಿಸುತ್ತವೆ. ನಂತರ ವಾಯುಗೋಳದ ಆರ್ದ್ರತೆ.
ಅಂದರೆ ವಾಯುಗಳ ನೀರಾವಿ ಅಥವಾ ತೇವಾಂಶದ ಪ್ರಮಾಣವನ್ನು ಆಧರಿಸಿ ವಾಯುವಿನಲ್ಲಿ ಎಷ್ಟು ಪ್ರಮಾಣದ ನೀರಾವಿ ಅಥವಾ ತೇವಾಂಶ ಇದೆ ಅನ್ನುವಂಥದ್ದು ಆಧಾರದ ಮೇಲೆ ಆರ್ದ್ರತೆ ಎನ್ನುವುದು ಕರೀತಾರೆ. ನೋಡಿ ಈ ತರ ಪಾಗು ಇಲ್ಲಿ ಆರ್ದ್ರತೆ ಅನ್ನುವುದನ್ನ ನಾವು ನೋಡ್ತೇವೆ. ನಂತರ ಆರ್ದ್ರತೆಯನ್ನು ಅಳೆಯೋದು ಇಲ್ಲಿ ಆರ್ದ್ರತಾ ಮಾಪಕ ಅಥವಾ ಹೈಗ್ರೋಮೀಟರ್ ಅಥವಾ ಆರ್ದ್ರತೆಯನ್ನು ಅಳೆಯುವ ಮಾಪಕ ಆರ್ದ್ರತೆಯ ಮಾಪಕ ಅಂತದ್ದು. ನಂತರ ಈ ಒಂದು ವಾಯುಗಳ ಆರ್ದ್ರತೆ ವಿಧಗಳು, ವಾಯುಗಳ ಆರ್ದ್ರತೆ ಪ್ರಮಾಣವನ್ನು ವಿಧಿಸಿ ವಿವಿಧ ರೀತಿಯಲ್ಲಿ ಅವುಗಳ ಮುಖ್ಯವಾದ ಸಮಗ್ರ ಆರ್ದ್ರತೆ, ಸಾಪೇಕ್ಷ ಆರ್ದ್ರತೆ ಮತ್ತು ನಿರ್ದಿಷ್ಟ ಆರ್ದ್ರತೆ. ಅಂದ್ರೆ ವಾಯುವಿನಲ್ಲಿ ನೀರಾಂಶ ಇರುವಂತಹ ಆಧಾರದ ಮೇಲೆ ಆರ್ದ್ರತೆಯನ್ನ ಹೇಳಲಾಗುತ್ತದೆ. ಅದರಲ್ಲಿ ಸಮಗ್ರ ಆರ್ದ್ರತೆ ಎಂದರೆ ಇಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ವಾಯುವಿನಲ್ಲಿರುವ ಒಟ್ಟು ತೇವಾಂಶವನ್ನು ಸಮಗ್ರ ಆರ್ದ್ರತೆ ಎಂದು ಕರೆಯಲಾಗುತ್ತದೆ. ಒಂದು ನಿರ್ದಿಷ್ಟವಾದ ಪ್ರಮಾಣದ ನೀರು ತೇವಾಂಶ ಇದ್ರೆ ಅದನ್ನೇಂತವೇ ಸಮಗ್ರ ಆರ್ದ್ರತೆ ಎಂದು. ಈ ರೀತಿ ತೇವಾಂಶದ ಒಂದು ಅಳತೆಯನ್ನು ಹೆಚ್ಚು ಉಪಕರಣದಲ್ಲಿ ಏಕೆಂದರೆ ಉಷ್ಣಾಂಶವನ್ನ ಇಲ್ಲಿ ಪರಿಗಣಿಸಲಾಗುವುದಿಲ್ಲ. ಇದು ವಾಯು ಹೊಂದಿರುವಂತಹ ತೇವಾಂಶ ಮತ್ತು ಆ ನಿರ್ದಿಷ್ಟ ಉಷ್ಣಾಂಶದ ಮಟ್ಟದಲ್ಲಿ ವಾಯು ಹಿಡಿದಿಸಿಕೊಳ್ಳಬಹುದಾದ ಗರಿಷ್ಠ ಪ್ರಮಾಣದ ತೇವಾಂಶ ನೀರುಗಳಲ್ಲಿ ಅನುಪಾತವೇ ಸಾಪೇಕ್ಷವಾಗಿರುತ್ತದೆ. ಆರ್ದ್ರತೆಯಾಗಿದೆ ಇದನ್ನ ವಾಯುವಿನ ವಾಸ್ತವ ಆರ್ದ್ರತೆ ಶೇಕಡಾವಾರು ಪ್ರಮಾಣದಲ್ಲಿ ಇದನ್ನು ತಿಳಿಸಿದ ವಾಯು ಆರ್ದ್ರತೆ ವಾಯುವಿನಲ್ಲಿರುವಂತಹ ವಾಸ್ತವ ತೇವಾಂಶ ಇಂಟು 100 ನಿರ್ದಿಷ್ಟ ಉಷ್ಣಾಂಶದಲ್ಲಿ ವಾಯು ಹೊಂದಿರಬಹುದಾದಂತಹ ಗರಿಷ್ಠ ಪ್ರಮಾಣದ ಆರ್ದ್ರತೆ. ಇವುಗಳನ್ನು ಭಾಗಿಸಿದಾಗ ಅದರ ಒಂದು ಲೆಕ್ಕ ಗೊತ್ತಾಗ್ತದೆ ಎನ್ನುವುದು. ನಂತರ ವಾಯುಗಳ ಆರ್ದ್ರತೆ ಒಂದು ನಿರ್ದಿಷ್ಟ ಆರ್ದ್ರತೆ ನಿರ್ದಿಷ್ಟ ಪ್ರಮಾಣದ ವಾಯುವಿನಲ್ಲಿ ಕಂಡುಬರುವಂತಹ ವಾಸ್ತವದ ನೀರಾವಿಯ ಮೊತ್ತವಾಗಿರುವುದರಿಂದ ನಾವು ಒಂದು ನಿರ್ದಿಷ್ಟ ಆರ್ದ್ರತೆ ಎಂತದ್ದು ಕರೀತೇವೆ. ನಂತರ ವಾಯುಗಳ ನಂತರ ನಾವು ಮೋಡಗಳು ಕ್ಲೌಡ್ಸ್ ಅಂತ ಕರೀತೇವೆ. ಇವತ್ತಿನೆಲ್ಲ ಆಕಾಶದ ಅಥವಾ ಬಾನಾಂಗಳದಲ್ಲಿ ಇವತ್ತು ನಾವು ಮೇಲೆತ್ತಿ ನೋಡಿದಾಗ ಇವು ಅತಿಯ ಹರಳೆಯಂತೆ ಇವತ್ತು ನಮಗೆ ಪದರಗಳಾಗಿ ಇವತ್ತು ಕಂಡುಬರುವಂತಹ ಅದಕ್ಕೆ ನಾವೇಂತೇವೆ ಅಂತಂದ್ರೆ ಮೋಡಗಳು ಅಥವಾ ಕ್ಲೌಡ್ಸ್ ಅಂತ ಕರೀತೇವೆ. ವಾಯುಗೋಳದಲ್ಲಿ ಉಷ್ಣಾಂಶವು ಕಡಿಮೆಯಾದಾಗ ಹೌದಾ, ಯಾವುದೇ ಒಂದು ವಾಯು ಉಷ್ಣಾಂಶ ಕಡಿಮೆಯಾದಾಗ ಅದರ ಜಲಾಂಶವೇನಾಗ್ತದೆ ಅಂದ್ರೆ ಘನೀಕರಣಗೊಳ್ತಾ ಇದೆ. ಘನೀಕರಣಗೊಂಡು ನಿರ್ಮಾಣಗೊಂಡಿರುವಂತಹ ಸಣ್ಣ ಸಣ್ಣ ನೀರಿನ ಹನಿಗಳು ಅಥವಾ ಹಿಮಕಣಗಳ ರಾಶಿಯನ್ನ ಮೋಡಗಳೆಂದು ಕರೀತಾರೆ. ಇವು ಭೂಮಿಯ ಮೇಲೆ ಎತ್ತರದಲ್ಲಿವೆ. ಅಂದ್ರೆ ವಾಯುಗಳ ಉಷ್ಣಾಂಶ ಕಡಿಮೆಯಾದಾಗ ಅದರಲ್ಲಿರುವಂತಹ ಜಲಾಂಶವು ಏನಾಗ್ತದೆ ಘನೀಕರಣಗೊಂಡು ನಿರ್ಮಾಣವಾಗಿರುವ ಸಣ್ಣ ಸಣ್ಣ ನೀರಿನ ಹನಿಗಳ ಅಥವಾ ಹಿಮಕಣಗಳ ರಾಶಿಯನ್ನ ಮೋಡಗಳು ಅಂದ್ರೆ ಭೂಮಿಯ ಮೇಲ್ಮೈಯಿಂದ ಅವು ಎತ್ತರದಲ್ಲಿ ಇರುವಂತದ್ದು ನಾವು ಮೋಡಗಳು. ಈ ಮೋಡಗಳು ಅವುಗಳ ಆಕಾರ, ಎತ್ತರ ಮತ್ತು ಲಕ್ಷಣಗಳ ಆಧಾರದ ಮೇಲೆ ನಾವು ಮೋಡಗಳನ್ನು 4 ವಿಧಗಳನ್ನಾಗಿ ವಿಂಗಡಿಸಲಾಗುತ್ತದೆ. ಅವು ಯಾವ್ಯಾವು? ಪದರ ಮೋಡಗಳು ಅನ್ನುವಂಥದ್ದು ನಾವು ನೋಡಿದಾಗ ಈ ಒಂದು ಪದರ ಮೋಡಗಳು ಇವುಗಳು ವಾಯುಗೋಳದ ಅತ್ಯಂತ ಕೆಳಮಟ್ಟದಲ್ಲಿರುವಂಥದ್ದು. ಭೂಮಿಯ ಮೇಲ್ಮೈನಿಂದ ಕೇವಲ 2 ಕಿಲೋಮೀಟರ್ ಎತ್ತರದವರೆಗೆ ಕಂಡುಬರುವಂತಹ ತೆಳುವಾದ ಹಾಳೆ ಅಥವಾ ವಿಸ್ತಾರವಾದ ಪದರಿನಂತೆ ಕಾಣುತ್ತದೆ. ಈ ಒಂದು ಪದರ ಮೋಡಗಳು ಉತ್ತಮ ಹವಾಮಾನಕ್ಕೆ ಇವು ಉದಾಹರಣೆಯಾಗಿವೆ ಎನ್ನುವಂಥದ್ದು ಕಾಣುತ್ತದೆ. ನಂತರ ರಾಶಿ ಮೋಡಗಳು, 2 ರಾಶಿ ಮೋಡಗಳು ಇವು ಊರ್ಧ್ವಮುಖವಾಗಿ ನೋಡಿ, ಈ ಮೋಡಗಳು ಊರ್ಧ್ವಮುಖವಾಗಿ ಬೆಳೆದಿದ್ದು ಅವುಗಳ ಮೇಲ್ಮೈ ಗೋಪರಾಕೃತಿಯಕ್ಕೆ ಆಗಿರುವುದರಿಂದ ಹೂಕೋಸಿನ ರಚನೆಯನ್ನು ಹೋಲುತ್ತವೆ. ಇವುಗಳು ಮಳೆ ತರುವ ಮೋಡಗಳಾಗಿವೆ. ಈ ಒಂದು ಮೋಡಗಳು ಉಣ್ಣೆಯ ಗುಡ್ಡೆಯಂತೆ ಕಂಡು ಬರುವುದರಿಂದ ಇವುಗಳನ್ನು ಉಣ್ಣೆಯ ಗುಡ್ಡೆ ಮೋಡಗಳು ಎಂತಲೂ ಸಹ ಇವುಗಳನ್ನ ಕರೀತಾರೆ. ಹೌದಾ, ಈ ತರನಾದಂತಹ ಮೋಡಗಳಿಗೆ ರಾಶಿ. ನಂತರ 3ನೇದು ಹಿಮಕಣ ಮೋಡಗಳಿಂದ ಇವು ವಾಯುಮಂಡಲದ ಅತಿ ಹೆಚ್ಚು ಎತ್ತರದಲ್ಲಿ ಅಂದರೆ 6 ಕಿಲೋಮೀಟರ್ಗಿಂತಲೂ ಎತ್ತರದಲ್ಲಿರುತ್ತವೆ. ಈ ಒಂದು ಮೋಡಗಳು ಗುಂಗುರು ಕೂದಲನ್ನು ಹೋಲುತ್ತಿದ್ದು ಅದಕ್ಕೆ ನಾರಿನ ಆಕಾರ ಹೊಂದಿರುವಂಥದ್ದು. ಗುಂಗುರಿನ ಆಕಾರವನ್ನು ನಾರಿನ ಆಕಾರವನ್ನು ಸಹ ಹೊಂದಿರುವಂತಹ
ಕಾಣ್ತವೆ. ಇವರು ಹಿತಕರವಾದಂತಹ ಹವಾಮಾನ ಸ್ಥಿತಿಯನ್ನ ಸೂಚಿಸುವಂತಹ ಈ ಒಂದು ಮೋಡಗಳು ಇವು ಪ್ರಕಾಶಮಾನವಾಗಿ ಸೂರ್ಯನ ಬೆಳಕನ್ನು ಬೆಳಗುವಂತಹ ವಾಯುವಿನಲ್ಲಿ ಈ ಮೋಡಗಳು ಗೋಚರಿಸುತ್ತವೆ. ಹಿಮಗಣ ಮೋಡಗಳು. ನಂತರ ನಾಲ್ಕದು ರಾಶಿ ವೃಷ್ಟಿ ಮೋಡಗಳು. ಈ ಮೋಡಗಳು ಮಳೆಯ ಮೋಡಗಳಾಗಿದ್ದು ಕೆಳಮಟ್ಟದಲ್ಲಿರುತ್ತವೆ. ಈ ಮೋಡಗಳು ಪದರು ಅಥವಾ ರಾಶಿ ಮೋಡಗಳು ಆಕಾರದಲ್ಲಿರುತ್ತವೆ. ಇವು ಅತಿ ಹೆಚ್ಚು ಮಳೆಯನ್ನು ತರಿಸುವಂತಹ ಹಿಮವನ್ನು ತರಿಸುವಂತಹ ವೃಷ್ಟಿ ಪದರು ಮೋಡಗಳು ದಪ್ಪವಾಗಿದ್ದು ಅಧಿಕ ಒಂದು ಮೋಡಗಳಾಗಿ ಕಂಡು ಬರ್ತಾ ಇದೆ. ಅಧಿಕ ಮಳೆಯನ್ನ ತರಿಸುವಂತಹ ಮೋಡಗಳು. ನಂತರ ವಾಯುಗೊಳದ ಜಲಾಂಶವು ಘನೀಕರಣಗಳು ಹೊಂದಿ ಇವತ್ತು ಮಳೆ ಈ ಮೋಡಗಳು. ನಂತರ ಮಳೆ ವಾಯುಗೊಳದ ಜಲಾಂಶವು ಘನೀಕರಣ ಹೊಂದಿ ಭೂಮಿಯ ಮೇಲೆ ಬೀಳುವ ನೀರಿನ ಹನಿಗಳನ್ನ ಮಳೆ ಅಂತ ಕರೆದಿದ್ವಿ. ಅಂದ್ರೆ ವಾಯುಗೊಳದ ಜಲಾಂಶ ಏನಾಗುತ್ತೆ ಅದು ಮೇಲಕ್ಕೆ ಹೋದಾಗೆ ಅಲ್ಲಿ ಉಷ್ಣತಾ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತದೆ. ಅಂದ್ರೆ ಉಷ್ಣತಾ ಪ್ರಮಾಣ ಕಡಿಮೆ ಆಗ್ತದೆ ಅಂತಂದ್ರೆ ಅದರ ಅರ್ಥ ಅಲ್ಲಿ ಘನೀಕರಣ, ಅಲ್ಲಿ ಶೀತ ಅನ್ನುವಂಥದ್ದು ವಾತಾವರಣ ಹೆಚ್ಚಾಗ್ತದೆ. ಅಲ್ಲಿ ನೀರಿನ ಅಂಶ ಏನಂತಂದ್ರೆ ಘನೀಕರಣ ಬರ್ತಾ ಇದೆ. ಆ ಭೂಮಿಯ ಮೇಲೆ ಬೀಳುವಂತ ನೀರಿನ ಹನಿಗಳು ಘನೀಕರಣ ಮತ್ತೆ ಅದಕ್ಕೆ ಉಷ್ಣತೆ ತಾಗಿದಾಗ ಅದು ಏನಾಗ್ತದೆ, ಆ ಮೋಡಗಳಿಗೆ ಉಷ್ಣತೆ ತಾಗಿದಾಗ ಮತ್ತೆ ಕರೆಗೆ ಆ ಮೋಡಗಳ ಕರೆಗೆ ಹನಿಯ ರೂಪದಲ್ಲಿ ಮಳೆಗೆ ಹನಿಯ ರೂಪದಲ್ಲಿ ನೀರು ಬರುವುದನ್ನು ಮಳೆ ಅಂತ ನಾವಿಲ್ಲಿ ಕರಿತಾ ಇದ್ದೇವೆ. ಅಂದರೆ ಮಳೆಯ ಪ್ರಮಾಣವನ್ನ ಮಳೆಯ ಮಾಪಕ ರೈನ್ ಗೇಜ್ ಅಥವಾ ಅಳೆಗಳು ಈ ಒಂದು ಮಳೆಯ ಪ್ರಮಾಣವನ್ನ ಮಿಲಿಮೀಟರ್ ಅಥವಾ ಅಂಗುಲಗಳಲ್ಲಿ ಹೇಳಲಾಗ್ತದೆ. ನೋಡಿ ಈ ರೈನ್ ಗೇಜ್ ಇದರಲ್ಲಿ ಮಟ್ಟದಲ್ಲಿ ಮಳೆಯಲ್ಲಿ ಬಂದಿರುವಂಥದ್ದು. ಇಲ್ಲಿಯೂ ಸಹ ಮಳೆ ಬರ್ತದೆ ಅನ್ನೋದು ಮಳೆ ಅಂದ್ರೆ ಒಂದು ಎಷ್ಟು ಗಂಟೆಗೆ ಎಷ್ಟು ಆ ನೀರು ಅವಶ್ಯಕ ಆಗುತ್ತಾ ಅಲ್ಲಿ ಅದನ್ನ ಅಳತೆ ಮಾಡ್ತಾರೆ. ಆ ಒಂದು ಅಳತೆ ಮಾಡಿದಾಗ ಎಷ್ಟು ಮಿಲಿಮೀಟರ್ ಮಳೆ ಅನ್ನೋ ಲೆಕ್ಕಾಚಾರವನ್ನ ಹಾಕಿ ಆ ಎಷ್ಟು ಮಳೆ ಆಗ್ತಾ ಪ್ರದೇಶದಲ್ಲಿ ಅನ್ನುವಂಥದ್ದು ನಾವು ಇಲ್ಲಿ ಹೇಳ್ತೇವೆ. ನಂತರ ಈ ಒಂದು ಮಳೆಯಲ್ಲಿ ಆ ಮಳೆ ಬೀಳುವಂತಹ ಆಧಾರದ ಮೇಲೆ ಇಲ್ಲಿ ಪ್ರಮುಖ ವಿಧಗಳನ್ನ ಪರಿಸರ ಮಳೆ, ಪರ್ವತ ಮಳೆ ಅಂತ ಕರೀತಾರೆ. ಇದರಲ್ಲಿ ಪರಿಸರ ಮಳೆ ಅಂತಂದ್ರೆ ಏನು? ವಾಯು ಮೇಲ್ಮುಖವಾಗಿ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಮೇಲೇರುವುದರಿಂದ ಉಂಟಾಗುವ ಮಳೆಯನ್ನ ಪರಿಸರ ಮಳೆ ಎಂದು ಕರೆಯುವರು. ವಾಯು ಮೇಲ್ಮುಖವಾಗಿ ಪ್ರಚಲನ ಪ್ರವಾಹ ರೂಪದಲ್ಲಿ ಮೇಲೇರುವುದರಿಂದ ಉಂಟಾಗುವ ಮಳೆಯನ್ನ ಪರಿಸರ ಮಳೆ ಎಂದು ಕರಿತೇವೆ. ಉಷ್ಣಾಂಶವು ಹೆಚ್ಚಾಗುವ ಸನ್ನಿವೇಶಗಳಲ್ಲಿ ವಾಯು ಏನಾಗುತ್ತದೆ, ಬಿಸಿಯಾಗಿ ಮೇಲ್ಮುಖವಾಗಿ ಚಲಿಸುವುದು. ನಂತರ ಸಾಕಷ್ಟು ಎತ್ತರವನ್ನು ತಲುಪಿ ತಂಪಾಗಿ ಅದರಲ್ಲಿ ಜಲಾಂಶವು ಹನಿ ಹನಿಯಾಗಿ ವಿಸರ್ಜನೆಗೊಳ್ಳುವ ಮೂಲಕ ಮಳೆ ಬೀಳುವುದು ಅನ್ನುವುದು ಇದೇ ಪರಿಸರ ಮಳೆ ಅಂತ. ಈ ಒಂದು ಮಳೆ ಸಮಭಾಜಿಕ ಋತುವಲಯದಲ್ಲಿ ಅಥವಾ ಉಷ್ಣವಲಯ ಭೂಭಾಗಗಳಲ್ಲಿ ಬೇಸಿಗೆಯಲ್ಲಿ ಸಾಮಾನ್ಯ ಒಂದು ಸಮಭಾಜಿಕ ಪ್ರದೇಶಗಳಲ್ಲಿ ಇದನ್ನ ಅಪರಾಹ್ನ ಅಥವಾ ಮಧ್ಯಾಹ್ನದ ಮಳೆಗಳು ಅಥವಾ ಗುಡುಗು ಸಹಿತ ಮಿಂಚು ಕೂಡಿದಂತಹ ಮಳೆಗಳು ಎಂದು ಸಹ ಕರೆಯುತ್ತಾರೆ. ನಂತರ ಪರ್ವತ ಮಳೆ, ಇದು ಆರೋಹ ಮಳೆಯಾಗಿದ್ದು ಭೂಸ್ವರೂಪ ಮಳೆ ಎಂದು ಸಹ ಕರೆಯುವುದು. ಈ ಒಂದು ತೇವಾಂಶವನ್ನು ಹೊಂದಿರುವಂತಹ ವಾಯು ಚಲನೆಯ ದಿಕ್ಕಿಗೆ ಅಡ್ಡಲಾಗಿ ಪರ್ವತಗಳಿಂದ ತಡೆಯಲ್ಪಟ್ಟಾಗ ಅದು ಮೇಲೇರುವುದು ಅಥವಾ ಎತ್ತರಕ್ಕೆ ಏರಿದಂತೆ ವಾಯು ತಂಪಾಗಿ ಅದರಲ್ಲಿ ಏನಾಗ್ತದೆ ಜಲಾಂಶವು ಘನೀಕರಣ ಮಳೆ ಬೀಳುತ್ತಾ ಇದೆ. ಈ ಒಂದು ಸಿಸ್ಟಮ್ ಇಲ್ಲಿಂದ ಸಮುದ್ರದ ಗಾಳಿಯೋ ಬೀಸುವಂತ ಪರ್ವತ ಅಡ್ಡಲಾಗ್ತಂದ್ರೆ ಮೇಲಕ್ಕೆ ಇರುತ್ತದೆ. ಇಲ್ಲಿ ಮೋಡಗಳು ಏನಾಗ್ತದೆ, ತಂಪನ್ನು ಬಿಸಿಯನ್ನು ಕೊಟ್ಟಾಗ ಕರೆಗೆ ಇದೆ ಹನಿಯಾಗಿ ಇನ್ನೊಂದು ಭಾಗದಲ್ಲಿ ನೀರು ಬೀಳ್ತಾ ಹೋಗುತ್ತೆ. ಇದನ್ನ ಪರ್ವತ ಮಳೆ ಎಂದು ಕರಿತೀವಿ. ಈ ಒಂದು ಪರ್ವತ ಮಳೆ ಎದುರಾಗಿ ಪರ್ವತ ಭಾಗ ಅತಿ ಹೆಚ್ಚು ಮಳೆ ಪಡೆಯುವುದು. ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಪಡ್ತಾ ಇದೆ. ನಂತರ ಮಾರುತಗಳಿಗೆ ಮಳೆಯಾಗಿದೆ. ಈ ಒಂದು ಭಾಗದಲ್ಲಿ ವಾಯು ಕೆಳಗೆ ಇದರಿಂದ ಪರ್ವತದ ವಿರುದ್ಧ ಈ ಒಂದು ಭಾಗದಲ್ಲಿ ವಿರುದ್ಧವಾಗುವುದು. ಇಲ್ಲಿ ಕಡಿಮೆ ಮಳೆಯಾಗುವ ಮಳೆ ನೆರಳಿನ ಪ್ರದೇಶ ರೈನ್ ಶಾಡೋ ರೀಜನ್ ಅಂತದ ಮಳೆ ನೆರಳಿನ ಪ್ರದೇಶ ಅಂತದ. ಉದಾಹರಣೆಗೆ ಮಂಗಳೂರು ಮಾರುತಗಳು ಎದುರಾಗುವ ಭಾಗ ಹಾಸನ ಮಾರುತಗಳಿಗೆ ಇಲ್ಲಿ ಮಳೆ ಆದರೆ ಇಲ್ಲಿ ಹಾಸನ ಮಾರುತಗಳಿಗೆ ಇದು ಮಳೆಯಾಗುವುದರಲ್ಲಿ ನಾವು
ಅನ್ನೋದನ್ನ ಹೇಳ್ತದೆ. ನಂತರ ಆವರ್ತ ಮಾರುತಗಳು. ಇಲ್ಲಿ ಉಷ್ಣವಲಯದ ಆವರ್ತ ಮಾರುತಗಳಲ್ಲಿ ಗಾಳಿ ವೃತ್ತಾಕಾರವಾಗಿ ಏನಾಗ್ತದೆ ಮೇಲುತ್ತದೆ. ಆವರ್ತ ವೃತ್ತಾಕಾರವಾಗಿ ಮೇಲ್ಗಳ್ತಾ ಹೋಗುತ್ತದೆ. ಇದರಿಂದ ಗಾಳಿಯ ತೇವಾಂಶವು ಘನೀಭವಿಸಿ ಧಾರಾಕಾರವಾಗಿ ಮಳೆ ಬರಿಸುವುದು. ಇದಕ್ಕೆ ಬದಲಾಗಿ ಸಮಶೀತೋಷ್ಣವಲಯದ ಆವರ್ತ ಮಾರುತಗಳ ಹಗುರವಾದಂತಹ ಉಷ್ಣವಾಯು ರಾಶಿ ಭಾರವಾದಂತಹ ಶೀತವಾಯು ರಾಶಿ ಏನಾಗ್ತದೆ ಮೇಲೇರುತ್ತದೆ. ಈ ಒಂದು ವಾಯುರಾಶಿ ಸಾಕಷ್ಟು ಮೇಲೇರಿ ಜಲಾಂಶ ಘನೀಭವಿಸಿದಂತೆ ಮಳೆ ಸುರಿಸ್ತಾ ಇದೆ. ಇಲ್ಲಿ ಉಷ್ಣ ಮತ್ತು ಶೀತ ವಾಯು ರಾಶಿಯ ನಡುವಿನ ವಲಯವನ್ನು ವಾಯುಮುಖ ಫ್ರಂಟ್ ಎನ್ನುವರು. ಇದರಿಂದ ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳ ಮಳೆಯನ್ನು ಬರಿಸುವಂಥದ್ದು. ನಂತರ ಪ್ರಪಂಚದಲ್ಲಿ ನಮ್ಮ ಮಳೆಯ ಹಂಚಿಕೆಯನ್ನು ನೋಡಿದಾಗ ಯಾವ ಭಾಗದಲ್ಲಿ ಮಳೆ ಹೆಚ್ಚು ಬರ್ತದೆ ಕಡಿಮೆ ಆಗ್ತದೆ ನೋಡಿದಾಗ ಭೂಮಿಯ ಮೇಲೆ ಮಳೆ ಹಂಚಿಕೆಯು ಒಂದು ಪ್ರದೇಶದ ಸ್ಥಾನ ಮತ್ತು ವಾಯುಗುಣ ಪರಿಸ್ಥಿತಿಯನ್ನ ಅವಲಂಬಿಸಿದೆ. ಅಂದ್ರೆ ಭೂಮಿಯ ಮೇಲೆ ಏನಾಗಿದೆ ಮಳೆ ಹಂಚಿಕೆ ಒಂದು ನಿರ್ದಿಷ್ಟ ಪ್ರದೇಶ ಸ್ಥಾನ ಮತ್ತು ವಾಯುವಿನ ಪರಿಸ್ಥಿತಿಯನ್ನು ಅವಲಂಬಿಸಿದೆ. ಪ್ರಪಂಚದಲ್ಲಿ ಅಧಿಕ ಮಳೆ ಪಡೆಯುವ ಮುಖ್ಯ ಪ್ರದೇಶಗಳೆಂದರೆ ಸಮಭಾಜಿಕ ಪ್ರದೇಶದ ಉಷ್ಣವಲಯದ ಪೂರ್ವ ಭಾಗದ ಅಂಚಿನ ಭಾಗಗಳು. ಈ ಒಂದು ಭಾಗದಲ್ಲಿ ಗ್ರೀನ್ ಇದರಲ್ಲಿ ತೀರಾ ಬ್ಲೂ ಕಲರ್ ಕಾಣ್ತಲ್ಲ, ಅತಿ ಹೆಚ್ಚು ಮಳೆಯನ್ನು ಅಂದ್ರೆ ಪಶ್ಚಿಮ ಅಂಚಿನ 40 ಡಿಗ್ರಿ ಅಕ್ಷಾಂಶದಿಂದ 60 ಡಿಗ್ರಿ ಅಕ್ಷಾಂಶದ ದಕ್ಷಿಣಾಕ್ಷ ಮಧ್ಯಭಾಗ ಪ್ರದೇಶವು ವಿರಳವಾಗಿ ಮಳೆಯನ್ನು ಪಡೆಯುವುದು. ಮತ್ತು ಧ್ರುವ ಪ್ರದೇಶದಲ್ಲಿ ಉಪೋಷ್ಣವಲಯದ ಪಶ್ಚಿಮ ಭಾಗದಲ್ಲಿ ಹಾಗೂ ಕಡಿಮೆ ಪ್ರದೇಶದಲ್ಲಿ ಹೀಗೆ ಪ್ರಪಂಚದಲ್ಲಿ ಭಾರತದ ಮೇಘಾಲಯದ ಮೌಸಿಂಗ್ರಾಮ್ ಅನ್ನುವಂಥದ್ದು ವರ್ಷದಲ್ಲಿ 1140 ಸೆಂಟಿಮೀಟರ್ ಮಳೆಯನ್ನು ದಾಖಲಿಸಿ ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯನ್ನು ಬೀಳುವಂಥ ಸ್ಥಳವಾಗಿದೆ. ಮೌಸಿಂಗ್ರಾಮ್ ಈ ಒಂದು ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯನ್ನು ಮೇಘಾಲಯದ ಮೌಸಿಂಗ್ರಾಮ್ ಇದು ಬಂಗಾಳ ಪ್ರದೇಶದಲ್ಲಿ ಬಾಂಗ್ಲಾದೇಶದ ಮೇಲ್ಭಾಗದಲ್ಲಿ ಅದ ಭಾರತದ ಮೇಘಾಲಯ ರಾಜ್ಯದಲ್ಲಿ. ಕರ್ನಾಟಕದ ಆಗೊಮ್ಮೆ ದಕ್ಷಿಣ ಭಾರತ ಮೌಸಿಂಗ್ರಾಮ್ ಅಂತ ಕರೀತಾರೆ. ಯಾಕೆ ಆ ಮೌಸಿಂಗ್ರಾಮ್ ಅದು ಸಹ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂತ ಸ್ಥಳ. ಇಲ್ಲಿಯೂ ಸಹ ಆಗೊಮ್ಮೆ ಅತಿ ಹೆಚ್ಚು ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಮಳೆಯನ್ನ ಪಡೆಯುತ್ತದೆ. ಕರ್ನಾಟಕದ ಆಗೊಮ್ಮೆ ಇಲ್ಲಿ ಅತಿ ಹೆಚ್ಚು ಮಳೆಯನ್ನು ಇಲ್ಲಿ ಶೃಂಗೇರಿ, ಮೂಡಿಗೆರೆ, ಭಾರತದ ರಾಜಸ್ಥಾನ ರೋಹಿಣಿ ಎನ್ನುವ ಅತಿ ಕಡಿಮೆ ಮಳೆಯನ್ನು ಪಡೆಯುವಂತಹ ಸ್ಥಳವಾಗಿದೆ. ವರ್ಷದ ಕೇವಲ 8 ಡಿಗ್ರಿ ಸೆಂಟಿಮೀಟರ್ ಮಾತ್ರ ಇದು ಪಡೆಯುತ್ತದೆ. ರಾಜಸ್ಥಾನದ ರೋಹಿಣಿ ಎನ್ನುವುದು ಹೌದಾ. ನಂತರ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಎಂಬ ಕರ್ನಾಟಕ ಅತಿ ಒಣ ಪ್ರದೇಶ. ಇದು ಸಹ ಅತಿ ಕಡಿಮೆ ಮಳೆ ಬರುವಂಥದ್ದು ನಾಯಕನಹಟ್ಟಿ. ಭೂಮಿಯ ಮೇಲೆ ಸುಮಾರು 200 ವರ್ಷಗಳ ಮಳೆ ಬಾರದಿರುವ ಪ್ರದೇಶ ಚಿಲಿ. 200 ವರ್ಷಗಳಾದರೂ ಸಹ ಮಳೆ ಬಂದಿರುತ್ತೆ. ಒಂದು ಚಿಲಿ ದೇಶದ ಅಟಕಾಮ್ ಮರುಭೂಮಿ, ಅಟಕಾಮ್ ಚಿಲಿ ದೇಶದ ಅಟಕಾಮ್ ಮರುಭೂಮಿಯಲ್ಲಿ 200 ವರ್ಷ ಆದರೂ ಸಹ ಇಲ್ಲಿ ಮಳೆನೇ ಬಂದಿರುವಂತಹ ಒಂದು ಪ್ರದೇಶ. ಹವಾಗುಣ ಮತ್ತು ವಾಯುಗುಣ, ವೆದರ್ ಆ್ಯಂಡ್ ಕ್ಲೈಮೇಟ್. ಒಂದು ಸ್ಥಳದ ನಿರ್ದಿಷ್ಟ ಒಂದು ವಾಯುಗುಣದ ಪರಿಸ್ಥಿತಿಯನ್ನ ಹವಾಗುಣ ಮೋಡಗಳು, ಉಷ್ಣಾಂಶ, ಆಮೇಲೆ ಅಕ್ಷಾಂಶ, ರೇಖಾಂಶ ಇವು ಒಂದು ಸ್ಥಳದ ಅಲ್ಪಾವಧಿ ವಾಯುಗುಣದ ಪರಿಸ್ಥಿತಿಯನ್ನ ಮಳೆ ಮಾರುತಗಳು ಪರಿಸ್ಥಿತಿಯನ್ನ ಇದು ಏನು ಹೇಳುತ್ತಂದ್ರೆ ವಾಯುಗುಣದಲ್ಲಿ ಹವಾಗುಣ ಅಂತ ಕರೀತಾರೆ. ನಂತರ ಹವಾಗುಣದ ಬಗ್ಗೆ ವೈಜ್ಞಾನಿಕ ಅಧ್ಯಯನ ಮಾಡುವ ಶಾಸ್ತ್ರವೇ ಹವಾಗುಣ ಶಾಸ್ತ್ರ. ಮೆಟರಾಲಜಿ ಎನ್ನುವಂಥದ್ದು ಹವಾಗುಣ ಶಾಸ್ತ್ರ. ಹವಾಗುಣ ಬಗ್ಗೆ ವೈಜ್ಞಾನಿಕವಾಗಿದೆ ಅಧ್ಯಯನ ಮಾಡುವಂಥದ್ದು ಹವಾಗುಣ ಶಾಸ್ತ್ರ. ನಂತರ ಒಂದು ಪ್ರದೇಶದ ದೀರ್ಘಾವಧಿ ಹವಾಗುಣದ ಸರಾಸರಿಯನ್ನ ವಾಯುಗುಣ ಎನ್ನುವರು. ದೀರ್ಘಾವಧಿ ಅಂದ್ರೆ ಸಮಭಾಜಿಕ ವಾಯುಗುಣ, ಟಂಡ್ರಾ ವಾಯುಗುಣ, ಮರುಭೂಮಿ ವಾಯುಗುಣ, ಮೆಡಿಟೇರಿಯನ್ ವಾಯುಗುಣ, ಮಾನ್ಸೂನ್
ಅಂದ್ರೆ ಒಂದು ಪ್ರದೇಶದ ದೀರ್ಘ ಸುಮಾರು ವರ್ಷಗಳ ಒಂದು ಅಲ್ಲಿಯ ಹವಾಮಾನದ ಬಗ್ಗೆ ಹೇಳುವಂತಹ ಅದನ್ನ ಇಲ್ಲಿ ವಾಯುಗುಣ ಅಂತ ಕರಿತಿದ್ದೇವೆ. ಅಂದರೆ ಅಲ್ಲಿ ಸಂವಾದಕತ್ವ ವಾಯುಗುಣ ಅಂತ ಕರಿತೀವಿ, ಟಂಡ್ರಾ ವಾಯುಗುಣ ಅಂತ, ಆಮೇಲೆ ಉಷ್ಣ ಮರುಭೂಮಿ ವಾಯುಗುಣ ಅಂತ ಕರಿತೀವಿ, ಮೆಡಿಟೇರಿಯನ್ ವಾಯುಗುಣ, ಹೀಗೆ ಮಾನ್ಸೂನ್ ವಾಯುಗುಣ ಅಂತ ಮುಂದೆ ಕರಿತಾ ಇದ್ದೀವಿ. ನಂತರ ಹವಾಗುಣ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ, ವಾಯುಗುಣ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನ ವಾಯುಗುಣ ಶಾಸ್ತ್ರ ಅಂತ ಕರಿತೀವಿ, ಕ್ಲೈಮಟಾಲಜಿ ಅಂತ ಕರಿತೀವಿ. ಅಂದ್ರೆ ಇದು ವೈಜ್ಞಾನಿಕವಾಗಿ ವಾಯುಗುಣದ ಬಗ್ಗೆನೇ ಅಧ್ಯಯನ ಮಾಡುವಂತಹ ಶಾಸ್ತ್ರ ಇಲ್ಲಿ ಒಂದು ವಾಯುಗುಣ ಶಾಸ್ತ್ರ ಅಥವಾ ಕ್ಲೈಮಟಾಲಜಿ ಎಂದು ಕರಿತೀವಿ. ಹೀಗೆ ಒಂದು ಪ್ರದೇಶದ ವಾಯುವಿನ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳನ್ನು ನಾವು ಇಲ್ಲಿ ಹೇಳಬೇಕಾದ್ರೆ ಅಕ್ಷಾಂಶಗಳು ಇಲ್ಲಿ ಮಾಡ್ಬೋದು. ಆಮೇಲೆ ಸಮುದ್ರ ಮಟ್ಟದಿಂದ ಇರುವಂತಹ ಎತ್ತರ ಇರ್ಬೋದು, ನಂತರ ಮಾರುತಗಳ ಇರ್ಬೋದು, ನಂತರ ಸಮುದ್ರದಿಂದ ಇರುವ ದೂರ ಇರ್ಬೋದು, ನಂತರ ಭೂಮಿ ಮತ್ತು ಜಲರಾಶಿಗಳ ಹಂಚಿಕೆ, ಸಾಗರ ಪ್ರವಾಹಗಳು ಇತ್ಯಾದಿ. ಅಂದ್ರೆ ಒಂದು ಪ್ರದೇಶದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ನೀವು ಕೇಳಿದಾಗ ಈ ಒಂದು ಅಂಶಗಳನ್ನ ಅಕ್ಷಾಂಶಗಳು, ಸಮುದ್ರ ಮಟ್ಟದಿಂದ ಇರುವಂತಹ ಎತ್ತರ, ಮಾರುತಗಳು, ಸಮುದ್ರದಿಂದ ಇರುವಂತಹ ದೂರ, ಭೂಮಿ ಮತ್ತು ಜಲರಾಶಿಗಳ ಹಂಚಿಕೆ, ಸಾಗರ ಪ್ರವಾಹ ಮತ್ತು ಇತ್ಯಾದಿ ಅನ್ನುವಂಥದ್ದಿದೆ ನೋಡಲಾಗ್ತದೆ. ಸಾಗರ ಪ್ರವಾಹಗಳು ನೋಡಿ ಯಾವ ತರ ಒಂದು ಮಾರುತಗಳು ಹೇಗೆ ಬೀಸ್ತದವು, ಸಮುದ್ರ ಮಟ್ಟದಿಂದ ಇಲ್ಲಿಂದ ಎಷ್ಟು ದೂರ ಇದೆ, ಅದು ಹೇಗಿರುತ್ತೆ, ಜಲರಾಶಿಗಳ ಭೂಭಾಗ ಹೇಗಿದೆ, ಜಲರಾಶಿಗಳು ಹಂಚಿಕೆ, ಇಲ್ಲಿ ಈ ಒಂದು ಭಾಗ ಉತ್ತರಾರ್ಧದಲ್ಲಿ ಭೂಭಾಗ ಹೆಚ್ಚಿಕೊಂಡು ದಕ್ಷಿಣಾರ್ಧದ ಜಲಭಾಗ ಹೆಚ್ಚಿರುತ್ತೆ. ಅವುಗಳು ಸಾಗರ ಪ್ರವಾಹಗಳು ಹೌದಾ, ಯಾವ ತರ ಬೀಸ್ತವು ಅನ್ನುವಂಥದ್ದು ಈ ಒಂದು ಸಾಗರ ಪ್ರವಾಹಗಳು. ಓಕೆ, ಇಲ್ಲಿಗೆ ಈ ಒಂದು ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನೆಕ್ಸ್ಟ್ ತರಗತಿಯಲ್ಲಿ ಮತ್ತೆ ಬೇರೆ ಅಧ್ಯಾಯವನ್ನು ನಾವು ತಿಳಿದುಕೊಳ್ಳೋಣ.